ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೋಪ್ ಬಂತಾ? ಆ ಹೋಪಲ್ಲಿ ಬದುಕ್ತೀರಾ? ಇಲ್ಲ, ಉಸಿರೇ ಬರ್ತಾ ಇಲ್ಲ. ಯಾಕೆ ಗೊತ್ತಿಲ್ಲಲ್ಲಪ್ಪ ನಿಮಗೆ. ಹಿಂದೆಯಿಂದ ಬರ್ತಾ ಇದೆ, ಮುಂದೆಯಿಂದ ಬರ್ತಾ ಇಲ್ವಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಆಲಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 13ನೇ ಅಧ್ಯಾಯದಲ್ಲಿ ವಾಕ್ಯ 5 ಅಂತ ಕಾಣುತ್ತೆ. ಅಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಓದೋಣ ಯಾರಾದರೂ. ಹಣದಾಸೆಗೆ ಬಲಿಯಾಗಬೇಡಿ. ಒಂದು ನಿಮಿಷ. ಪ್ರೈಸ್ ದಿ ಲಾರ್ಡ್. 4ನೇ ವಾಕ್ಯ. ವಿವಾಹ ಬಂಧನವನ್ನು ಎಲ್ಲರೂ ಗೌರವಿಸಲಿ. ದಂಪತಿಗಳ ಸಂಬಂಧವು ನಿಷ್ಕಳಂಕವಾಗಿರಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಿವಾಹ ಬಂಧನವನ್ನು ಎಲ್ಲರೂ ಏನು ಮಾಡಲಿ? ಗೌರವಿಸಲಿ. ದಂಪತಿಗಳ ಸಂಬಂಧವು ಹೇಗಿರಲಿ? ನಿಷ್ಕಳಂಕವಾಗಿರಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಮಂದಿ ಇದ್ದೀರಾ ಕುಟುಂಬಸ್ಥರು ಇಲ್ಲಿ? ಗಂಡ ಹೆಂಡತಿ ಇಬ್ಬರು ಬಂದವರು ಎಷ್ಟು ಮಂದಿ ಇದ್ದೀರಾ? ಓಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವರು ಅರ್ಧನ ಬಿಟ್ಟು ಬಂದಿದ್ದೀರಾ, ಪರವಾಗಿಲ್ಲ, ಇರಲಿ. ಇನ್ನೇನು ಮಾಡೋದು, ಇನ್ನು ಅರ್ಧನ ಕರ್ಕೊಂಡು ಬನ್ನಿ ಯಾವಾಗಾದರೂ. ಅತಿ ಶೀಘ್ರದಲ್ಲೇ ಅವ್ರು ಎತ್ತಿದ್ದಾರಮ್ಮ. ಓಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಿಜವಾಗ್ಲೂ ಗಂಡ ಹೆಂಡತಿ ಇಬ್ಬರು ಕೂಡ ಒಟ್ಟಿಗೆ ಧ್ಯಾನ ಬರೋಕ್ಕಾಗ್ಬಿಟ್ರೆ ಆ ಕುಟುಂಬ ಸ್ವರ್ಗದ ಕುಟುಂಬನೇ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಯಾವಾಗ ಅಂದರೆ ಅರ್ಥ ಆಗಿ ಬದುಕುವಾಗ. ಪ್ರೈಸ್ ದಿ ಲಾರ್ಡ್. ಕೆಲವರು ಬರ್ತೀವಿ ಗಂಡ ಹೆಂಡತಿ, ಒತ್ತಾಯಕ್ಕೆ ಬರ್ತೀವಿ. ನಿಜವಾಗಲೂ ಯೇಸು ಪ್ರೀತಿಯನ್ನು ಗಂಡನು ಹೆಂಡ್ತಿನೂ ಅರ್ಥ ಮಾಡಿಕೊಂಡು ಅವರು ಧ್ಯಾನಕ್ಕೆ ಬಂದು ಆ ಧ್ಯಾನದ ಫಲವನ್ನು ಅವರು ಅನುಭವಿಸಿಬಿಟ್ರೆ ಆ ಕುಟುಂಬದಲ್ಲಿ ಖಂಡಿತವಾಗಲೂ ಪರಲೋಕದ ಆನಂದ ಅನುಭವಿಸ್ಲಿಕ್ಕಾಗತ್ತೆ. ಆ ಕುಟುಂಬ ಈ ಭೂಲೋಕದಲ್ಲೇ ಸ್ವರ್ಗದ ಕುಟುಂಬವಾಗಿ ಬದುಕ್ತಾರೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ವಾಕ್ಯ ಹೇಳ್ತದೆ, ವಿವಾಹ ಬಂಧನವನ್ನು ಎಲ್ಲರೂ ಗೌರವಿಸಲಿ. ದಂಪತಿಗಳ ಸಂಬಂಧವು ನಿಷ್ಕಳಂಕವಾಗಿರಲಿ ಅಂತೇಳಿ. ಪ್ರಿಯ ಸಹೋದರ ಸಹೋದರಿ, ಈ ವಿವಾಹ ಬಂಧನವನ್ನು, ಈ ವಿವಾಹ ಎಂಬ ಸಂಸ್ಕಾರವನ್ನು ಮೊಟ್ಟಮೊದಲನೇದಾಗಿ ಉಂಟು ಮಾಡಿದವರು ದೇವರೇ ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅಕ್ಕ ಏನು ಬೇಕಕ್ಕ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ವಿವಾಹ ಬಂಧನವನ್ನು ಎಲ್ಲರೂ ಗೌರವಿಸಲಿ. ಕಾರಣ, ಈ ವಿವಾಹ ಎಂಬ ಸಂಸ್ಕಾರವನ್ನು ಆರಂಭ ಮಾಡಿದವರು ಅಥವಾ ಆ ಕುಟುಂಬವನ್ನು ಒಂದುಗೂಡಿಸಿದವರು ಮೊಟ್ಟ ಮೊದಲನೇದಾಗಿ ಸರ್ವೇಶ್ವರ ಸ್ವಾಮಿ ಯೇಸುವೆ ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಬೇರೆ ಸಂಸ್ಕಾರಗಳನ್ನು ಬಹಳಷ್ಟು ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಅದನ್ನು ಸ್ವೀಕಾರ ಮಾಡ್ತೀವಿ, ನಿಜ. ಆದರೆ ಈ ಎಲ್ಲ ಸಂಸ್ಕಾರಗಳು ಕೂಡ ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸಬೇಕಾದ್ರೆ ಮೊದಲು ವಿವಾಹ ಸಂಸ್ಕಾರ ಆಗಬೇಕು. ಹೌದಾ ಇಲ್ಲ? ಹಲೋ, ಹೌದಾ ಇಲ್ವೋ? ಈಗ ಆದಾಮನಿಗೂ ಅವಳಿಗೂ ಮದುವೆ ಮಾಡಿಸಿದ್ದು ಯಾರು? ದೇವರು. ಈಗ ಅವರ ಮುಖಾಂತರನೇ ಎಲ್ಲರೂ ಉಂಟಾಗಿದ್ದೆಲ್ಲರೂ ಕೂಡ ಮನುಷ್ಯರು ಅಂತ, ಮಕ್ಕಳು ಅಂತೇಳಿ ಹುಟ್ಟಂಗಿದ್ದು ಅಲ್ಲಿಂದನೇ. ಹಾಗಾಗಿ ಈ ಸಂಸ್ಕಾರವನ್ನು ಉಂಟು ಮಾಡಿದ್ದು ದೇವರೇ ಆಗಿದ್ದಾರೆ. ಹಾಗಾದರೆ ಆ ಸಂಸ್ಕಾರವನ್ನು ನಾವು ಗೌರವಿಸಲಿಲ್ಲವಾದರೆ, ಅದಕ್ಕೆ ಬೆಲೆ ಕೊಡಲಿಲ್ಲವಾದರೆ ನನ್ನ ದೇವರಿಗೆ ನಾನು ಅವಮಾನ ಮಾಡ್ತಾ ಇದ್ದೇನೆ. ಆ ಸಂಸ್ಕಾರವನ್ನು ಕೊಟ್ಟ ಆ ದೇವರನ್ನು ನಾನು ವಿರೋಧಿಸ್ತಾ ಇದ್ದೇನೆ. ಇವತ್ತು ನಿಜವಾಗಲೂ ಎಷ್ಟೋ ಮಂದಿಗೆ ದೇವರು ನಮ್ಮನ್ನು ಒಂದುಗೂಡಿಸಿದ್ದು ಅನ್ನುವ ಆ ಸತ್ಯದ ಅರಿವು ಇಲ್ಲದ ಕಾರಣವೇ
ಇವತ್ತು ಕುಟುಂಬಗಳು ನಷ್ಟಪಟ್ಟು ಹೋಗ್ತಾ ಇದೆ, ಕುಟುಂಬಗಳು ಹಾಳಾಗಿ ಹೋಗ್ತಾ ಇದೆ, ಕುಟುಂಬಗಳಲ್ಲಿ ಒಂದು ಮರ್ಯಾದೆ ಇಲ್ಲ, ಒಂದು ರೆಸ್ಪೆಕ್ಟ್ ಇಲ್ಲ, ಕುಟುಂಬಗಳಲ್ಲಿ ಗಂಡ ಹೆಂಡತಿಯ ಮಧ್ಯೆ ಒಂದು ಅನ್ಯೋನ್ಯತೆ ಇಲ್ಲ, ಪ್ರೀತಿ ಇಲ್ಲ. ಕಾರಣ ಇಷ್ಟೇ, ನನ್ನ ಕುಟುಂಬವನ್ನು ಕಟ್ಟಿದ್ದು ದೇವರು ಎಂಬ ಆ ಸತ್ಯದ ಅರಿವು ಇಲ್ಲ. ಹಾಗಾಗಿ ಕುಟುಂಬಗಳಲ್ಲಿ ಒಂದು ಸಮಾಧಾನ ಇಲ್ಲ, ಒಂದು ನೆಮ್ಮದಿ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದನೇ ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ಹೇಳ್ತಾರೆ, 3ನೇ ಅಧ್ಯಾಯ 14ನೇ ವಾಕ್ಯ, ಈ ಕಾರಣ ಮೊಣಕಾಲೂರಿ ಪಿತನಲ್ಲಿ ಪ್ರಾರ್ಥಿಸುತ್ತೇನೆ. ನೋಡಿ, ಮೊಣಕಾಲೂರಿ ಪಿತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ, ಸ್ವರ್ಗಲೋಕದಲ್ಲೂ ಭೂಲೋಕದಲ್ಲೂ ಪ್ರತಿ ಕುಟುಂಬವು ತನ್ನ ಹೆಸರನ್ನು ಪಡೆದಿರುವುದು ಅವರಿಂದಲೇ. ಈಗ ಇಲ್ಲಿ ಕುಳಿತಂತ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ನಮ್ಮ ಒಬ್ಬೊಬ್ಬರ ಕುಟುಂಬಗಳು ನಮ್ಮ ಹೆಸರನ್ನು, ಕುಟುಂಬಗಳನ್ನು ಪಡೆದಿರುವುದು ಯಾರಿಂದ? ದೇವರಿಂದ. ನಿಮ್ಮ ಕುಟುಂಬಗಳು ಪಡೆದಿರೋದು ದೇವರಿಂದ. ಒಂದು ವೇಳೆ ಈವರೆಗೂ ಅದು ಗೊತ್ತಿಲ್ಲ ಅಂದರೆ ಇವತ್ತಾದರೂ ಒಳಗಡೆ ತುಂಬಿಸ್ಕೊಳ್ಳಿ. ನಿನ್ನ ಕುಟುಂಬವನ್ನು ಬಲಿಪೂಜೆಯ ಸಂಸ್ಕಾರದ ಬಲಿಪೂಜೆಯಲ್ಲಿ, ಆ ಸಂಸ್ಕಾರದಲ್ಲಿ ನಿಮ್ಮನ್ನು ಇಬ್ಬರನ್ನು ಒಂದು ಮಾಡಿದ್ದು ಯೇಸು ಕ್ರಿಸ್ತರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಈ ರೀತಿ ನಾವು ಧ್ಯಾನ ಮಾಡೋಣ. ಸ್ವರ್ಗಲೋಕದಲ್ಲೂ ಭೂಲೋಕದಲ್ಲೂ ಪ್ರತಿಯೊಂದು ಕುಟುಂಬ, ಸ್ವರ್ಗದಲ್ಲಿ ಒಂದು ಕುಟುಂಬ ಇದೆ ಅಂತೆ. ಸ್ವರ್ಗದಲ್ಲಿ ಒಂದು ಕುಟುಂಬ, ಅಲ್ಲಿ ತಂದೆ ದೇವರಿದ್ದಾರೆ, ದೇವದೂತರಿದ್ದಾರೆ, ಸರಾಫಿಯರಿದ್ದಾರೆ, ರಕ್ತಸಾಕ್ಷಿಗಳಿದ್ದಾರೆ, ಪ್ರೇಷಿತರಿದ್ದಾರೆ. ಇವರೆಲ್ಲರೂ ಕೂಡ ಒಂದು ಕುಟುಂಬವಾಗಿದ್ದಾರೆ ಅಥವಾ ವಿಂಗಡಿಸಲ್ಪಟ್ಟಿದ್ದಾರೆ? ಅಲ್ಲಿ ಅನ್ಯೋನ್ಯತೆ ಇದೆಯಾ? ಮೇಲೆ ಇದೆಯಾ? ನಾನು ಕೇಳುವಾಗ ಏನಾದರೂ ಮಾತಾಡಿ. ಇದೆಯಾ? ಸಂತೋಷ ಇದೆಯಾ? ಆನಂದ ಇದೆಯಾ? ನೆಮ್ಮದಿ ಇದೆಯಾ? ಕಣ್ಣೀರಿದೆಯಾ? ರೋಗ ಇದೆಯಾ? ಬಾಧೆ ಇದೆಯಾ? ಒಟ್ಟಾಗಿದ್ದಾರಾ? ಪರಸ್ಪರ ಪ್ರೀತಿ ಇದೆಯಾ? ಹಾಗಾದರೆ ಆ ಕುಟುಂಬವನ್ನು ನೋಡಿ ಸಂತ ಪೌಲರು ಹೇಳ್ತಾ ಇದ್ದಾರೆ, ಸ್ವರ್ಗದಲ್ಲಿ ಒಂದು ಕುಟುಂಬ ಇದೆ, ಅದೇ ಪ್ರಕಾರ ಭೂಲೋಕದಲ್ಲೂ ಕೂಡ ಒಂದು ಕುಟುಂಬವನ್ನು ನಾನು ನೋಡ್ತಾ ಇದ್ದೇನೆ. ಹಾಗಾದರೆ ನಾವು ಸ್ವಲ್ಪ ನೋಡೋಣ, ಆ ಕುಟುಂಬದಲ್ಲಿ ಏನೂ ಇಲ್ಲ ಅಂದರೆ, ಈ ಲೋಕದಲ್ಲಿ ಕಷ್ಟ ಸಂಕಟಗಳ ಮಧ್ಯೆ ನಾವು ಜೀವಿಸಬೇಕು ನಿಜ, ಆದರೆ ಅಲ್ಲಿ ಕಷ್ಟ ಸಂಕಟಗಳಿಲ್ಲ. ಆದರೆ ಅವರು ಎಲ್ಲರೂ ಕೂಡ ಒಂದೇ ಕುಟುಂಬವಾಗಿ ಜೀವಿಸ್ತಾ ಇದ್ದಾರೆ, ಹೌದಾ? ಈಗ ಆ ರೀತಿಯ ಕುಟುಂಬಗಳು ಕಷ್ಟ ಸಂಕಟಗಳ ಮಧ್ಯದಲ್ಲಿ ಇದ್ದರೂ ಕೂಡ ನಾವು ಒಟ್ಟಾಗಿ ಪರಲೋಕದ ವಾತಾವರಣ ನಮ್ಮ ಕುಟುಂಬಗಳಲ್ಲಿ, ಗಂಡ ಹೆಂಡತಿ ಮಕ್ಕಳಲ್ಲಿ ನಾವು ಪವಿತ್ರಾತ್ಮನ ಮುಖಾಂತರ, ದೇವರ ವಾಕ್ಯದ ಮುಖಾಂತರ ನಾವೇ ನಮ್ಮ ಕುಟುಂಬದಲ್ಲಿ ಆ ಫಲಗಳನ್ನು ಕಾಣುವಂತೆ ಪ್ರಾರ್ಥಿಸುವವರಾಗಬೇಕು, ಪಡ್ಕೊಳ್ಳೋರಾಗಬೇಕು. ಅದನ್ನು ನಾವು ಮಾಡಬೇಕು. ಕೊಡ್ತಾರಾ ದೇವರು? ಕೊಡ್ತಾರಾ? ಈ ಭೂಲೋಕದಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲ ಭಾಳ ಆನಂದವಾಗಿ ಬದುಕಿ ಈ ಲೋಕವನ್ನು ಬಿಟ್ಟು ಹೋಗಿದ್ದವರು ಬೈಬಲಲ್ಲಿ ಬರೆಯಲ್ಪಟ್ಟಿದ್ದಾರಾ? ಖಂಡಿತ ಇದ್ದಾರೆ ಪ್ರಿಯರೇ. ಇರಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಆದ್ದರಿಂದ ಪ್ರತಿಯೊಂದು ಕುಟುಂಬವೂ ಕೂಡ ಸ್ವರ್ಗದಲ್ಲೂ ಭೂಲೋಕದಲ್ಲೂ ತಮ್ಮ ಹೆಸರುಗಳನ್ನು ಪಡೆದಿರುವುದು ಯಾರಿಂದ? ದೇವರಿಂದಲೇ. ಹಾಗಾಗಿ ಇವತ್ತು ಮದುವೆಯಾದ, ವಿವಾಹ ಬಂಧನಕ್ಕೆ ಒಳಗಾದ, ಸಂಸ್ಕಾರವನ್ನು ಪಡೆದುಕೊಂಡ ಗಂಡ ಹೆಂಡತಿ, ಗಂಡ ಇಲ್ಲಿಲ್ಲ ಮನೇಲಿದ್ದಾರೆ, ಹೆಂಡತಿ ಇಲ್ಲಿಲ್ಲ ಮನೇಲಿದ್ದಾರೆ, ಬಂದವರು ನೀವು ಈ ಒಂದು ಸಂಬಂಧವನ್ನು ನೀವು ಹೋಗಿ ಹೇಳಬೇಕು, ಈ ಸತ್ಯವನ್ನು ಹೋಗಿ ಹೇಳಬೇಕು. ನಮ್ಮಿಬ್ಬರನ್ನು ಒಂದು ಮಾಡಿದ ನಮ್ಮ ಅಪ್ಪ ಅಮ್ಮ ಅಲ್ಲ, ಅಜ್ಜಿ ತಾತ ಅಲ್ಲ. ಸುಮಾರು ಜನ ಹಂಗೆ, ನನಗಿಷ್ಟ ಇರಲಿಲ್ಲ ಬ್ರದರ್, ಏನೋ ಬಲವಂತ ಮಾಡಿಸ್ಬಿಟ್ರು. ಏನು ಮಾಡಿಸಿದ್ರು ಕೂಡ ಪ್ರಿಯ ಸಹೋದರ ಸಹೋದರಿ, ನಿಮ್ಮನ್ನು ಬಲಿಪೂಜೆಯಲ್ಲಿ ಒಂದುಗೂಡಿಸಿದ್ದು ದೇವರೇ ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಾಮಿಸ್ ಮಾಡಿದ್ರೋ ಇಲ್ಲೋ ಚರ್ಚಲ್ಲಿ? ಏನಂತ ದೇವರ ಸಮ್ಮುಖದಲ್ಲಿ ವಾಗ್ದಾನ ಮಾಡಿದ್ರೋ ಇಲ್ವೋ? ಈಕೆಯನ್ನು ನನ್ನ ಪತ್ನಿಯನ್ನಾಗಿ, ಈತನನ್ನು ನನ್ನ ಪತಿಯನ್ನಾಗಿ ಸ್ವೀಕರಿಸಿದ್ದೇನೆ. ಇದು ಯಾರಿಗೆ ಹೇಳಿದ್ದು ನೀವು? ಯಾರಿಗೆ? ಫಾದರ್ಗ, ಸಿಸ್ಟರ್ಗ, ಇನ್ಯಾರಿಗೆ? ಅವರ ಅಪ್ಪ ಅಮ್ಮನಿಗ? ಯಾರಿಗೆ ಹೇಳಿದ್ದು ನೀವು? ದೇವರಿಗೆ. ಏನಂತ?
ಇನ್ನು ಮೇಲೆ ಈಕೆ ನನ್ನ ಪತ್ನಿ, ಈತ ನನ್ನ ಪತಿ. ನಾವು ಕೊನೆಯವರೆಗೆ, ಎಲ್ಲಿಯವರೆಗೆ ಅಡ್ಜಸ್ಟ್ ಆಗೋವರೆಗೆ, ಎಲ್ಲಿವರೆಗೆ ನೋಡಿ ಟ್ರೈ ಮಾಡಿ ನೋಡಿ ಹೇಳಿ. ಕೆಲವರು ನೋಡಿ ಸುಮ್ಮನೆ ಇದ್ದೀರಂದ್ರೆ ಫಾದರ್ ಹೇಳಿದ್ರಲ್ಲ, ಮೌನಂ ಸಮ್ಮತಿ ಲಕ್ಷಣಂ. ಅಡ್ಜಸ್ಟ್ ಆಗೋವರೆಗೆನಾ? ಎಲ್ಲಿಯವರೆಗೆ? ಸಾಯುವವರೆಗೆ. ಅದು ಒಡಂಬಡಿಕೆ. ಅದು ಕಟ್ಟಾಗೋದು ಯಾವಾಗ ಗೊತ್ತಾ? ಸತ್ತಾಗ. ಸತ್ತ ಮೇಲೆ ಇರೋದಿಲ್ಲ. ಸತ್ತ ಮೇಲೆ ನಿಮಗೆ ಹೆಂಡತಿ ಇಲ್ಲ ಬಿಡಿ, ಗಂಡನೂ ಇಲ್ಲ, ಮೇಲೆ ಗಂಡ ಹೆಂಡತಿ ಏನಿಲ್ಲ. ಈ ಭೂಮಿಯಲ್ಲಿ ಬದುಕಿರುವ ತನಕ ಕುಟುಂಬಗಳಾಗಿ ಯಾರೆಲ್ಲ ನೀವು ಕುಟುಂಬ ಜೀವನವನ್ನು ಆರಿಸ್ಕೊಂಡಿದ್ದೀರೋ, ಕುಟುಂಬ ಜೀವನ ಭಾಳ ಪರಿಶುದ್ಧವಾದದ್ದು, ಕುಟುಂಬ ಜೀವನ ಭಾಳ ಶ್ರೇಷ್ಠವಾದದ್ದು ಪ್ರಿಯರೇ. ಯಾಕೆಂದರೆ ದೇವರು ಮೊದಲನೇದಾಗಿ ಆಯ್ಕೆ ಮಾಡಿದ್ದು ಕುಟುಂಬ ಜೀವನವನ್ನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆದ್ದರಿಂದ ಈ ಒಂದು ಕುಟುಂಬ ಜೀವನದಲ್ಲಿ, ನಮ್ಮ ಕುಟುಂಬ ಜೀವನಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಕರೆದ ದೇವರು ನಂಬಿಗಸ್ತರಾಗಿದ್ದಾರೆ. ನಮ್ಮ ಕುಟುಂಬದಲ್ಲಿ, ನಮ್ಮ ಕುಟುಂಬದ ವ್ಯಕ್ತಿಗಳಲ್ಲಿ ಪ್ರತಿಯೊಬ್ಬರಲ್ಲಿ ಆ ಯೇಸು ಅಥವಾ ಪವಿತ್ರಾತ್ಮರು ಜೀವಿಸಬೇಕು ಪ್ರಿಯರೇ. ಉದಾಹರಣೆಗೆ ಈಗ ಗಂಡ ಮತ್ತು ಹೆಂಡತಿ ಇವರಿಬ್ಬರಲ್ಲಿ ಯೇಸು ಅಥವಾ ಪವಿತ್ರಾತ್ಮರಿದ್ದಾಗ ಆ ಕುಟುಂಬ ಪರಲೋಕದ ಕುಟುಂಬವಾಗ್ತದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಗಂಡ ಬಂದರೆ ಹೆಂಡತಿ ಬರಲ್ಲ, ಹೆಂಡತಿ ಬಂದರೆ ಗಂಡ ಬರಲ್ಲ. ಬನ್ರಿ ಅಂದರೆ ಗಂಡ ಬ್ಯುಸಿ, ನಾನು ಕೆಲಸ, ದುಡಿಲಿಲ್ಲ ಅಂದರೆ ಊಟ ಎಲ್ಲಿಂದ ಬರ್ತದೆ, ಬಟ್ಟೆ ಎಲ್ಲಿಂದ ಬರ್ತದೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಬರೀ ಹೆಂಡತಿ ಮಾತ್ರ ಬರೋದು. ಇಲ್ಲ, ಗಂಡ ಬರ್ತಾನೆ, ಹೆಂಡತಿ ಬರಲ್ಲ. ಒಬ್ರಿಗೆ ಅರಿವಾಗಿರುತ್ತೆ, ಒಬ್ರಿಗೆ ಅರಿವಾಗಿಲ್ಲ. ಹೋರಾಟನೇ ಅಲ್ಲಿ ಕೂಡ. ಯಾವ ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ದೇವರ ವಾಕ್ಯದಲ್ಲಿ ನೆಲೆ ನಿಂತಿರ್ತಾರೋ ಆ ಕುಟುಂಬ ಯೇಸುವಿನ ದೃಷ್ಟಿಯಲ್ಲಿ ಪವಿತ್ರ ಕುಟುಂಬವಾಗಿರ್ತದೆ. ಆ ರೀತಿಯ ಪವಿತ್ರ ಕುಟುಂಬವಾಗಿರ್ಲಿಕ್ಕೇನೆ ದೇವರು ನಮ್ಮನ್ನು ಕರೆದಿರೋದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೇ ಯೋಚನೆ ಮಾಡಿ. ಎಷ್ಟೋ ಕುಟುಂಬಗಳನ್ನು, ನಿಮ್ಮ ಪಕ್ಕದಲ್ಲಿರುವ ಕುಟುಂಬಗಳನ್ನು ನೀವು ನೋಡ್ತೀರಾ. ಗಂಡ ಹೆಂಡತಿ ಇಬ್ಬರು ಒಂದು ಅನ್ಯೋನ್ಯವಾಗಿ ಪ್ರೀತಿಯಲ್ಲಿ, ದೇವರ ವಚನದಲ್ಲಿ, ದೇವರೊಂದಿಗೆ ಸೇರಿ ಜೀವಿಸುವ ಕುಟುಂಬಗಳನ್ನು ನೋಡೋಕ್ಕೆ ಸಿಗ್ತಾ ಇದೆಯಾ ಇವತ್ತು? ಇದೆಯಾ ಪ್ರಿಯರೇ? ಸ್ವಲ್ಪ ವರ್ಷಗಳ ಹಿಂದೆ, 40 ವರ್ಷಗಳ ಹಿಂದೆ ಕುಟುಂಬಗಳಲ್ಲಿ ಬೈಬಲ್ ಇಲ್ಲ ಅಂದರೂ ಕೂಡ ಗಂಡ ಹೆಂಡತಿ ಇಬ್ಬರಲ್ಲೂ ಕೂಡ ಒಂದು ದೈವ ಭಯ ಇತ್ತು. ಏನಿತ್ತು? ದೇವರ ಭಯ ಇತ್ತು. ಇವತ್ತು ಬೈಬಲ್ ಓದಿದ್ರೂ ಕೂಡ ದೇವರ ಭಯನೇ ಇಲ್ಲ. ಜನಕ್ಕೆ ಭಯನೇ ಇಲ್ಲ. ಸ್ವೇಚ್ಛಾಚಾರಿಗಳಾಗಿ ಬದುಕ್ತಾ ಇದ್ದೀವಿ, ಇಷ್ಟ ಬಂದಂಗೆ ಬದುಕ್ತಾ ಇದ್ದೀವಿ. ಯಾಕೆಂದರೆ ನನ್ನನ್ನು ಕೂಡಿಸಿದ್ದು ದೇವರು ಅನ್ನುವ ಪ್ರಜ್ಞೆ ಇಲ್ಲ, ನನ್ನನ್ನು ಒಂದುಗೂಡಿಸಿದ್ದು ದೇವರು ಅನ್ನುವ ಪ್ರಜ್ಞೆ ಇಲ್ಲ. ಆ ಒಂದು ಅರಿವು ನಮಗೆ ಯಾವತ್ತು ಬರುತ್ತೋ ಆವತ್ತು ಗಂಡನನ್ನು ಹೆಂಡತಿ ಪ್ರೀತಿಸ್ಲಿಕ್ಕಾಗತ್ತೆ, ಹೆಂಡತಿಯನ್ನು ಗಂಡ ಪ್ರೀತಿಸ್ಲಿಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಹೆಚ್ಚಿನ ಅಂಶ ಮದುವೆಗಳು ಶಾರೀರಿಕವಾಗಿ ಬದುಕಲಿಕ್ಕಾಗ್ಬಿಟ್ಟಿದೆ. ಹೆಚ್ಚಿನ 99% ಅಂತ ಹೇಳ್ಬೋದು. ನೀವೆಲ್ಲಾದರೂ ಕೇಳಿಸ್ಕೊಂಡಿದ್ದೀರಾ? ನನಗೆ ಒಂದು ಒಳ್ಳೆಯ ಪ್ರಾರ್ಥನೆ, ಸೇವೆ ಮಾಡುವ ಹುಡುಗಿನ ಕೊಡಿ, ಒಂದು ಸೇವೆ ಮಾಡುವ ಹುಡುಗನನ್ನು ಕೊಡಿ ಅಂತ ಕೇಳಿರೋದು ಎಲ್ಲಾದರೂ ಕೇಳಿದ್ದೀರಾ? ಹಲೋ, ಆ ರೀತಿಯನ್ನು ಹುಡುಕಾಟ ಇದೆಯಾ? ಏನಾದರೂ ಮಾತಾಡಿ. ಆ ರೀತಿ ಹುಡುಕಾಟ ಇದೆಯಾ? ನನಗೆ ಬರುವ ಅಳಿಯ, ನನಗೆ ಬರುವ ಗಂಡ ಸೇವೆ ಮಾಡೋನಾಗಿರ್ಬೇಕು, ದೇವರನ್ನು ಪ್ರೀತಿಸೋನಾಗಿರ್ಬೇಕು. ನನಗೆ ಬರುವ ಹೆಂಡತಿ ದೇವರ ಮಗಳಾಗಿರ್ಬೇಕು, ವಾಕ್ಯದಲ್ಲಿರಬೇಕು. ಅವಳು ಕೆಲಸ ಮಾಡ್ತಿದ್ರು ಪರವಾಗಿಲ್ಲ, ಅವಳು ದೇವರಿಗಾಗಿ ದುಡಿಯೋಳಾಗಿರ್ಬೇಕು. ಆ ರೀತಿ ಹುಡುಕಾಟ ಇದೆಯಾ ಇವತ್ತು? ಇದೆಯಾ? ದುಡಿತಾಳ ಅವಳು? ಸಂಬಳ ಬರುತ್ತಾ? ಸಟ್ಲಾಗ್ಬೋದ ನಾವು? ಅದು ಎಲ್ಲಿ ಸಟ್ಲಾಗಿ ಸಾಯ್ತಿರೋ ಗೊತ್ತಿಲ್ಲ ನನಗೆ. ಪ್ರೈಸ್ ದಿ ಲಾರ್ಡ್. ಅದು ಎಲ್ಲಿ ಸೆಟ್ಲ್ ಆಗ್ತಿರೋ ನನಗಂತೂ ಗೊತ್ತಿಲ್ಲ. ಎಲ್ಲಿ ಸೆಟ್ಲ್ ಆಗೋಕ್ಕಾಗಲ್ಲ. ಇಲ್ಲಿ ನಮ್ದು ಸೆಟ್ಲ್ ಏನಿದ್ರು ಮೇಲೇ. ಅದನ್ನೇ ಬ್ರದರ್ ಹೇಳಿದಲ್ವಾ, ನಿಮ್ಮ ಹೋಪ್, ನಿರೀಕ್ಷೆ ಯಾವುದರಲ್ಲಿ? ನಿತ್ಯ ಜೀವದಲ್ಲಿ, ಪರಲೋಕದಲ್ಲಿ ಮನೆಗಳಿದೆ ನಿಮಗೆ. ಎಲ್ಲಿದೆ ಮನೆಗಳು? ಯಾರು ಕಟ್ಟಿದ್ದಾರೆ? ಯಾರು? ಈ ಲೋಕದಲ್ಲಿ ಮನುಷ್ಯ ಕಟ್ತಾನೆ, ಪರಲೋಕದಲ್ಲಿ ನಮಗಾಗಿ ಕಟ್ಟಿರೋದು ಯಾರು ಗೊತ್ತಾ? ಯೇಸು ಸ್ವಾಮಿ ಕಟ್ಟಿಟ್ಟಿದ್ದಾರೆ. ಅಲ್ಲಿ ಸೆಟ್ಲಾಗಬೇಕು ನಾನು, ನನ್ನ ಮಕ್ಕಳು ಕೂಡ ಅಲ್ಲೇ ಸೆಟ್ಲಾಗಬೇಕು, ನನ್ನ ಹೆಂಡತಿ ಕೂಡ ಅಲ್ಲೇ ಸೆಟ್ಲಾಗಬೇಕು.
ಇವತ್ತು ಸುಮಾರು ಜನ ಇಲ್ಲೇ ಸೆಟ್ಲಾಗಕ್ಕೆ ಹೊರಟಿದ್ದಾರೆ, ಸೆಟ್ಲಾಗಕ್ಕಾಗಲ್ಲ. ಆಗ್ತೀರಾ? ಇಲ್ಲೇ ಬೇಡವಾ? ಪ್ರೈಸ್ ಲಾರ್ಡ್. ಇಲ್ಲಿ ಸೆಟ್ಲ್ ಆಗಕ್ಕಾಗಲ್ಲ, ನೀವು ಬೇಡ ಅಂದರೂ ಆಗಲ್ಲ. ಒಂದು ದಿವಸ ಹೋಗಲೇಬೇಕು ನೀವು. ದೇವ್ರ ಜೊತೆ ಇದ್ದರೂ ಇಲ್ಲ ಅಂದರೂ ಹೋಗಲೇಬೇಕು, ಮೇಲೆ ಹೋಗಲೇಬೇಕು. ಮೇಲೆ 2 ಜಾಗ ಇದೆ. ಇಲ್ಲಿ ಯಾರ ಜೊತೆ ಬದುಕ್ತೀರೋ ಅಲ್ಲಿರ್ತೀರ ಮೇಲೆ. ನೀವು ಕುಟುಂಬವಾಗಿ ದೇವ್ರ ಜೊತೆ ಬದುಕಿದ್ರೆ ಅಲ್ಲಿ ಕೂಡ ನಿಮ್ಮ ಇಡೀ ಕುಟುಂಬ, ನಿಮಗೆ ಪರಿಚಯ ಇರುತ್ತೋ ಇಲ್ವೋ ಅದು ಬೇಡ ನನಗೆ, ನೀವು ಅಲ್ಲಿ ಕೂಡ ದೇವರೊಂದಿಗೆ ಇರ್ತೀರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ ಒಂದು ಕುಟುಂಬ ಜೀವನವನ್ನು ಜೀವಿಸಲಿಕ್ಕೆ ನಮಗೆ ದೇವರ ವಾಕ್ಯದ ಜ್ಞಾನ ಬೇಕು. ದೇವರ ವಾಕ್ಯದ ಜ್ಞಾನ ಬೇಕು. 14ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ, ಜ್ಞಾನೋಕ್ತಿಗಳ ಪುಸ್ತಕ ಪ್ರಾವರ್ಬ್ಸ್ 14:1. 14ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ದೇವರ ವಾಕ್ಯ ನಾವು ಓದ್ತೇವೆ. ಬುದ್ಧಿವಂತೆ ತನ್ನ ಮನೆಯನ್ನು ಕಟ್ಟೆಬ್ಬಿಸುತ್ತಾಳೆ. ನೋಡಿ, ಇಬ್ಬರು ತಗೊಳ್ಳಿ. ಬುದ್ಧಿವಂತೆ, ಬುದ್ಧಿವಂತ, ಗಂಡ ಹೆಂಡತಿ ಇಬ್ಬರು ಕೂಡ. ಬುದ್ಧಿವಂತೆ, ಬುದ್ಧಿವಂತ ತನ್ನ ಕುಟುಂಬ, ನಾನು ಹೇಳ್ತಾ ಇರೋದು ನೋಡಿ ದಯವಿಟ್ಟು ಕೇಳಿಸ್ಕೊಳ್ಳಿ, ಕಟ್ಟಡವನ್ನಲ್ಲ, ಗೋಡೆಗಳನ್ನಲ್ಲ ನಾನು ಹೇಳ್ತಾ ಇರೋದು. ಬುದ್ಧಿವಂತೆ, ಬುದ್ಧಿವಂತ ತನ್ನ ಮನೆಯನ್ನ, ಕುಟುಂಬವನ್ನ ಕಟ್ಟಿ ಎಬ್ಬಿಸುತ್ತಾಳೆ, ಕಟ್ಟಿ ಎಬ್ಬಿಸುತ್ತಾನೆ. ಬುದ್ಧಿಹೀನೆ ಅದನ್ನು ಕೈಯಿಂದ ಕೆಡವಿ ಹಾಕುತ್ತಾಳೆ. ಬುದ್ಧಿಹೀನೆ, ಬುದ್ಧಿಹೀನ ಆ ಮನೆಯನ್ನ ಕೆಡವಿ ಹಾಕುತ್ತಾನೆ, ಕೆಡವಿ ಹಾಕುತ್ತಾಳೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಮನೆ ಕಟ್ತಾರೆ? ಯಾರ ಮನೆ ಕಟ್ತಾರೆ? ಯಾರ ಮನೆ ಕಟ್ತಾರೆ? ಬುದ್ಧಿವಂತ, ಬುದ್ಧಿವಂತೆ. ಬುದ್ಧಿಹೀನೆ, ಬುದ್ಧಿಹೀನ ಏನು ಮಾಡ್ತಾನೆ? ಮನೆಯನ್ನ ಅವನೇ ಕೆಡವಿ ಹಾಕ್ತಾನೆ. ಈಗ ಆ ಬುದ್ಧಿ ಎಲ್ಲಿ ಸಿಗುತ್ತೆ ಅಂದರೆ ದೇವರ ವಾಕ್ಯದಲ್ಲಿ. ನೆಲ್ಲೂ ಸಿಗಲ್ಲ. ನಮ್ಮ ಮನೆಗಳನ್ನು ಕಟ್ಟಲಿಕ್ಕೆ ನಾವು ಬುದ್ಧಿ, ನಮ್ಮ ಕುಟುಂಬಗಳನ್ನು ಕಟ್ಟಲಿಕ್ಕೆ ಬುದ್ಧಿ ಎಲ್ಲಿ ಕೇಳೋದು ನಾವು? ಜ್ಯೋತಿಷಿಗಳ ಹತ್ರ. ಕೆಲವರು ನಿಂಬೆಹಣ್ಣುಗಳ ಹತ್ರ ಹೋಗ್ತಾರೆ. ನಮ್ಮ ಕುಟುಂಬದಲ್ಲಿ ಸಮಸ್ಯೆ ಆಗ್ಬಿಟ್ಟಿದೆ, ನಮ್ಮ ಕುಟುಂಬನ ನಿಲ್ಲಿಸಿ. ಅಲ್ಲ ಪ್ರಿಯರೇ, ಯೋಚನೆ ಮಾಡಿ. ಹುಚ್ಚುತನ. ಸುಮಾರು ಈಗ ನಮ್ದು ಎಷ್ಟು ಅಜ್ಞಾನ ಅಂದರೆ, ಈಗ ಯಾವುದೋ ಒಂದು ಕಾರು, ಈಗ ಡೆಲ್ವಿನ್ ಕಾರ್ ತಗೊಂಡಿದ್ದಾರೆ. ಆ ಕಾರು 5-6 ಲಕ್ಷ, 7 ಲಕ್ಷ, 8 ಲಕ್ಷ ಇರುತ್ತೆ. ಹೌದಾ? 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 ಆ ಕಾರು ನಿಂಬೆಹಣ್ಣು ಇಟ್ಟರೆ ಹೋಗೋದು ಮುಂದಕ್ಕೆ, ಇಲ್ಲಾಂದರೆ ಹೋಗಲ್ಲ ಅದು. ಅದು ಎಂಥ ದರಿದ್ರ ಯೋಚನೆಗಳು ನನಗಂತೂ ಗೊತ್ತಿಲ್ಲ. 50-60 ಲಕ್ಷ ಆಗಿರುತ್ತೆ ದೊಡ್ಡ ದೊಡ್ಡ ಗಾಡಿಗಳು. ಆ ಗಾಡಿ ಸ್ಟಾರ್ಟ್ ಮಾಡಿ ಮುಂದೆ ಓಡಿಸೋದು ಯಾವಾಗ ಗೊತ್ತಾ? ಆ ಚಕ್ರಗಳಿಗೆ ನಿಂಬೆಹಣ್ಣಿಟ್ಟು, ಆ ನಿಂಬೆಹಣ್ಣು ಇಟ್ಟರೆ ಗಾಡಿ ಹೋಗೋದು. 60 ಲಕ್ಷ ಕೊಟ್ಟು ಕಾರ್ ತಗೊಂಡು ಅಥವಾ ಏನೋ ಗಾಡಿ ತಗೊಂಡು ನಿಂಬೆಹಣ್ಣಿಟ್ಟು ಓಡಿಸ್ತೀವಲ್ಲ, ದಡ್ರನ್ನೋದ ಬುದ್ಧಿವಂತರನ್ನೋದ? ಅದೇ ಪ್ರಕಾರ ಇವತ್ತು ನಮ್ಮ ಕುಟುಂಬಗಳು ಓಡೋದು ಯಾರಿಂದ? ಯೇಸುವಿನಿಂದ. ಹಲ್ಲೆಲೂಯಾ. ಯಾರಿಂದ? ನಿಮಗೆಲ್ಲ ಇದ್ರೂ ಕೂಡ ನಿಮ್ಮ ಕುಟುಂಬ ಓಡಲ್ಲ. ಯೇಸುವನ್ನು ಇಟ್ಕೊಳ್ಳಿ. ಈ ಜ್ಞಾನ ಅನ್ನೋದು ಸಿಗೋದು ಬೈಬಲಿಂದ ಪ್ರಿಯರೇ, ಬೈಬಲಿಂದ. ನೀವು ಅಬ್ರಹಾಮನನ್ನು, ಸಾರಳನ್ನು ದೇವರು 12ನೇ ಅಧ್ಯಾಯದಲ್ಲಿ ಕರೆದಾಗ ಅಬ್ರಹಾಮ ಹೊರಟು ಬಿಟ್ಟ. ಯಾರಿಂದ? ದೇವರಿಂದ. ಸಾರಳು ಯಾರಿಂದ ಹೋದ್ಲು? ಯಾರಿಂದ ಹೋದ್ಲು? ಯಾರ ಮಾತಿಗೆ ಕಿವಿಗೊಟ್ಟು ಹೋದ್ರು ಇಬ್ಬರು? ಯಾರ ಮಾತಿಗೆ? ಇವತ್ತು ಇಲ್ಲಿರ್ತಕ್ಕಂಥ ಗಂಡ ದೇವರ ಪ್ರೇರಣೆಯಿಂದ ಮನೆಗೋಗಿ ದೇವರ ಸೇವೆ ಮಾಡೋಣ, 1 ವಾರ ಅಲ್ಲೆಲ್ಲಾದರೂ ಹೋಗಿ ನಮ್ಮ ಕುಟುಂಬ ಜೀವನ ದೇವರು ಕಟ್ಟಿದ್ರು, ದೇವರ ಅಭಿಷೇಕ ಮಾಡಿದರು, ಅದೇ ಥರ ನಿಮ್ಮ ಕುಟುಂಬಗಳು ಇರಲಿ ಅಂತೇಳಿ ಅಲ್ಲೋಗಿ ಶುಭ ಸಂದೇಶ ಸಾರೋಣ ಬಾ ಅಂತ ಹೆಂಡ್ತಿನ ಕರೆದ್ರೆ ಹೆಂಡ್ತಿ ರೆಡಿನಾ? ರೆಡಿನಾ? ಸುಳ್ಳು. ಹೋಗ್ತೀವಾ? ಹೋಗ್ತೀವಾ? ಟಾಯ್ಲೆಟ್ ಎಲ್ಲ ಚೆನ್ನಾಗಿದೆಯಾ? ವಾಶ್ರೂಮ್ ಎಲ್ಲ ಚೆನ್ನಾಗಿದೆಯಾ? ಅಲ್ಲೇನು ತೊಂದರೆ ಇಲ್ವಾ? 108 ಪ್ರಶ್ನೆಗಳು. ಅಂದರೆ ನಮಗೆ ದೇವರಲ್ಲಿ ವಿಶ್ವಾಸ ಇಲ್ಲ, ಸುಮ್ಮನೆ ಹೇಳೋದಷ್ಟೇ, ಸುಳ್ಳು. ಅಬ್ರಹಾಮನನ್ನು ದೇವರು ಕರೆದ್ರು 75 ವರ್ಷ. ಪ್ರಿಯರ, ಅವನು ಹೊರಟ, ಅವನ ಹಿಂದೆನೆ ಅವನ ಹೆಂಡತಿ ಹೊರಟ್ಲು. ಆತ ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ನೋ ಅಲ್ಲೆಲ್ಲ ಹೊರಟ್ಲು ಅವಳು ಕೂಡ. ಯಾಕೆಂದರೆ ಅವಳು ಕೂಡ ದೇವರಲ್ಲಿ ವಿಶ್ವಾಸ ಇಟ್ಟಿದ್ಲು, ಅಬ್ರಹಾಮನು ಕೂಡ ದೇವರಲ್ಲಿ ವಿಶ್ವಾಸ ಇಟ್ಟ. ಪ್ರೈಸ್ ದಿ ಲಾರ್ಡ್. ಅವರಿಬ್ಬರು ಕೂಡ
ಅವರ ಕೊನೆ ದಿನಗಳವರೆಗೆ ಪ್ರೀತಿಯಿಂದ ಬದುಕಿದ್ರು, ದೇವರೊಂದಿಗೆ ಬದುಕಿದ್ರು, ಸಾಕ್ಷಿಯಾಗಿ ಬದುಕಿದ್ರು. ಇವತ್ತಿಗೂ ಕೂಡ ಅಬ್ರಹಾಮನು ಸಾರಳು ಸಾಕ್ಷಿಯಾಗಿಯೇ ಒಂದು ಒಳ್ಳೆ ಕುಟುಂಬ ಜೀವಿತವನ್ನು ಜೀವಿಸಿ ಸಾಕ್ಷಿಯನ್ನು ಬಿಟ್ಟು ಹೋಗಿದ್ದಾರೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಇವತ್ತು ದೇವರ ವಾಕ್ಯಕ್ಕೆ ಗಂಡ ಹೆಂಡತಿ ಇಬ್ಬರೂ ಕೂಡ ತಮ್ಮನ್ನು ಬಿಟ್ಟು ಕೊಡೋದಾದರೆ, ಕುಟುಂಬಸ್ಥರಾದ ಗಂಡ ಹೆಂಡತಿ ಇಬ್ಬರೂ ಕೂಡ ದೇವರ ವಾಕ್ಯಕ್ಕೆ ತಮ್ಮ ಹೃದಯಗಳನ್ನು ತೆರೆದು ಕೊಡೋದಾದರೆ, ದೇವರ ವಾಕ್ಯದಂತೆ ಜೀವಿಸುವುದಾದರೆ, ಆ ಕುಟುಂಬಗಳು ಪರಲೋಕದ ಕುಟುಂಬಗಳಾಗಿ ಜೀವಿಸ್ತದೆ ಪ್ರಿಯರೇ. ಪರಲೋಕದ ಕುಟುಂಬಗಳಾಗಿ ಜೀವಿಸ್ತದೆ. ನೀವು ಬೇಕಾದರೆ ನೋಡಿ, ನಿಜವಾಗಲೂ ತಂದೆ ತಾಯಿಗಳು ಒಂದಾಗಿ ಜೀವಿಸಿದ ವ್ಯಕ್ತಿಗಳು ಬೈಬಲಲ್ಲಿದ್ದಾರೆ. ಅವರಿಗೆ ಹುಟ್ಟಿದ ಮಕ್ಕಳನ್ನು ನೋಡಿ, ಇವತ್ತೂ ಕೂಡ ಸತ್ತೋಗಿದ್ದಾರೆ, ಇವತ್ತು ಕೂಡ ಆಕಾಶದ ನಕ್ಷತ್ರದಂತೆ ಹೊಳಿತಾನೇ ಇದ್ದಾರೆ. ಮದರ್ ಮೇರಿ ಅಮ್ಮ ಅಪ್ಪ ಯಾರು? ನೀವು ಏನೋ ನಮ ಅಂತ ಜೋರಾಗಿ ಯಾರಾದರೂ ಒಬ್ರು ಹೇಳ್ರಿ. ಅನ್ನ ಮತ್ತು ಜೋಕಿಮ್. ಇವರಿಗೆ ಮಗು ಕೊಟ್ಟಿದ್ದು ಯಾವಾಗ ದೇವರು? ಏನೋ ತುಂಬ ವರ್ಷ ಆದಮೇಲೆ, ವಯಸ್ಸಾದ ಕಾಲದಲ್ಲಿ ಅಲ್ವಾ? ಬರೀ ಅಮ್ಮ ರೋಸರಿ ಬರೀ ಅದು ಮಾಡಿದ್ರೆ ಪ್ರಯೋಜನ ಇಲ್ಲ. ಅವ್ರನ್ನ ಪ್ರೀತಿಸೋದಾದರೆ ಎಲ್ಲ ತಿಳ್ಕೊಳ್ಳಿ ಸರಿಯಾಗಿ, ಓಕೆನಾ? ಮುಪ್ಪಾದ ಕಾಲದಲ್ಲಿ, ವಯಸ್ಸಾದ ಕಾಲದಲ್ಲಿ ಅಮ್ಮ ಹುಟ್ಟಿದರು. ಅವರಿಬ್ಬರ ಪ್ರಾರ್ಥನೆಯ ಫಲ. ಪ್ರೈಸ್ ದಿ ಲಾರ್ಡ್. ಯಾರ ಪ್ರಾರ್ಥನೆಯ ಫಲ? ಅನ್ನ ಮತ್ತು ಜೋಕಿಮ್ ಇವರಿಬ್ಬರ ಪ್ರಾರ್ಥನೆಯ ಫಲ. ಸುಮಾರು ಮುಪ್ಪಿನ ಕಾಲದಲ್ಲಿ 22 ವರ್ಷಗಳ ನಂತರ ದೇವರು ಮಾತೆ ಮರಿಯಳನ್ನು ಅವರ ಗರ್ಭದಿಂದ ಕೊಟ್ಟರು ಈ ಭೂಮಿಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಇಬ್ಬರು ಅನ್ನ ಮತ್ತು ಜೋಕಿಮ್ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ಇದ್ದ ಕಾರಣ ಆ ಪ್ರಾರ್ಥನೆಯ ಫಲ ಧನ್ಯಳು ಎಣಿಸಿಕೊಂಡ ಮಾತೆ ಈ ಭೂಮಿಯಲ್ಲಿ ಜನಿಸಿದರು. ಧನ್ಯಳಾಗಿಯೇ ಇದ್ದಾರೆ ಇನ್ನೂ ಯಾವಾಗಲೂ ಕೂಡ. ಅದೇ ರೀತಿ ಎಲಿಜಬೆತಳು ಮತ್ತು ಯಾರು? ಜಕಾರಿಯ ಮತ್ತು ಎಲಿಜಬೆತ್ ಇವರಿಗೂ ಕೂಡ ಮುಪ್ಪಿನಲ್ಲಿ ಹುಟ್ಟಿದ್ದು ಯಾರು? ಯೌವನ. ಇವರಿಬ್ಬರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ರಾ? ಜೋರಾಗಿ ಹೇಳಿ. ದೇವರಲ್ಲಿ ಭಯಭಕ್ತಿ ಇತ್ತಾ? ವಾಕ್ಯದಲ್ಲಿದ್ರಾ? ಪ್ರಾರ್ಥನೆಯಲ್ಲಿದ್ರಾ? ಇವರಿಬ್ಬರು ವಾಕ್ಯದಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾಗ ದೇವರು ಮುಪ್ಪಿನ ಕಾಲದಲ್ಲಿ ಅನುಗ್ರಹಿಸಿದ ಒಂದು ಪುತ್ರ ಸಂತಾನ ಸ್ನಾನಿಕ ಯೌವನ. ಇವತ್ತು ಬದುಕಿದ್ದಾರಾ? ಶರೀರದಲ್ಲಲ್ಲ, ಅವರ ಜೀವನ ಇಂದಿಗೂ ಬದುಕಿದೆ. ಪ್ರಿಯರೇ, ನೀವು ಕೂಡ ಇಲ್ಲಿ ಕುಳಿತವರು ತಂದೆ ತಾಯಿಗಳು ಪರಲೋಕದ ಆ ದೇವರ ವಾಕ್ಯದಂತೆ, ಯೇಸುವಿನ ವಚನದಂತೆ ಗಂಡ ಹೆಂಡತಿ ನೀವಿಬ್ಬರು ನಿಮ್ಮ ಕುಟುಂಬವನ್ನು ಕಟ್ಟಿ ನೀವಿಬ್ಬರು ಯೇಸುವಿನ ವಾಕ್ಯದಂತೆ ಜೀವಿಸಿ, ಆಗ ನಿಮಗೆ ಹುಟ್ಟುವ ಮಕ್ಕಳು ಒಂದು ಜಾನ್ ದ ಬ್ಯಾಪ್ಟಿಸ್ಟೋ ಒಂದು ಮದರ್ ತೆರೇಸಾಳಾಗಿನೋ ಹುಟ್ಟುತ್ತಾರೆ. ನಾವು ಇಷ್ಟ ಬಂದಂಗೆ ಬದುಕಿ ಇಷ್ಟ ಬಂದಂಗೆ ಕುಡ್ಕೊಂಡು ತಿರ್ಕೊಂಡು ನಾವು ಒಟ್ಟಾಗಿ ಜೀವಿಸಿದರೆ ಹುಟ್ಟ ಮಕ್ಕಳು ಹಂಗೆ ತಾನೇ ಇರ್ತಾರೆ. ಆಮೇಲೆ ಬೈಯೋದು, ಯಾಲ್ರ ಪುಡ್ತೀವಿ ಶನಿ, ಯಾಕೆ ಹುಟ್ಬಿಟ್ಟಿಯೋ ನನ್ನ ಹೊಟ್ಟೆಯಲ್ಲಿ ಶನಿ ಅಂತ. ಶನಿ ಅದಲ್ಲ, ಮಗು ಅಲ್ಲ, ದೊಡ್ಡ ಶನಿ ನೀವು. ಪ್ರೈಸ್ ದಿ ಲಾರ್ಡ್. ಮಗುನ ಯಾಕೆ ಬೈತೀರಾ? ನೀವಿಬ್ಬರು ಪ್ರಾರ್ಥನೆಯಲ್ಲಿ ಒಂದಾಗಿ ಜೀವಿಸಿದ್ದಿದ್ರೆ ಆ ಮಗು ಅಭಿಷೇಕವಾಗಿ ಹುಟ್ಟುತ್ತಾ ಇತ್ತು. ಆ ಮಗು ಹುಟ್ಟುವಾಗ ಕೈಗಳೆತ್ತಿ ಸ್ತೋತ್ರ ಮಾಡ್ತಿತ್ತು. ಅದನ್ನು ನಾವು ಕಲಿಸಿದ್ರೆ ಅದೇ ಮಾಡ್ತಿತ್ತಲ್ವಾ? ಅವನು ಮಾಡ್ತಾ ಇದ್ನಲ್ವಾ? ನಾವಿಬ್ಬರು ಲೋಕದಲ್ಲಿ ಜೀವಿಸಿ ಇಷ್ಟ ಬಂದಂಗೆ ಬದುಕಿ ನನ್ನ ಮಗ ಮಾತ್ರ ಸಂತನಾಗಿರಬೇಕು. ಆಗುತ್ತಾ ಕತೆ? ಆಗುತ್ತದು? ಆಗಲ್ಲ. ದಯವಿಟ್ಟು ಆ ರೀತಿ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಬದುಕಬೇಡಿ. ದೇವರ ವಾಕ್ಯ ಹೇಳುತ್ತೆ, ಏನಂತ ಓದಿದ್ರಿ? ಬುದ್ಧಿವಂತ ಮನೆಯನ್ನು ಕಟ್ಟಿ ಎಬ್ಬಿಸ್ತಾರೆ, ಬುದ್ಧಿಹೀನ ಮನೆಯನ್ನು ಕೆಡವಿ ಹಾಕ್ತಾಳೆ. ನೀವೊಬ್ಬೊಬ್ಬರು ಬುದ್ಧಿವಂತರಾಗಬೇಕು ಪ್ರಿಯರೇ. ಯಾವುದರಲ್ಲಿ? ಅಯ್ಯೋ ದೇವರೇ, ಯಾವುದರಲ್ಲಿ? ದೇವರ ವಾಕ್ಯದಲ್ಲಿ. ಅದು ಯಾಕೆ ಹಿಂಗೆ ಆಗೋಗ್ಬಿಟ್ರೋ ಗೊತ್ತಿಲ್ಲ ನನಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಏನು ತಲೆಗೆ ಹೋಗ್ತಾ ಇಲ್ವೋ ಹೆಂಗೆ? ಇಲ್ಲ ಹೋಗ್ತಾ ಇಲ್ವೋ ಹೆಂಗೆ? ಹೋಗ್ತಾ ಇದ್ರೆ ಹೇಳ್ಬೇಕು ತಾನೆ. ಹಲ್ಲೆಲೂಯಾ. ಯಾವುದರಲ್ಲಿ ಬುದ್ಧಿವಂತರಾಗಬೇಕು? ದೇವರ ವಾಕ್ಯದಲ್ಲಿ. ಎಷ್ಟು ನೀವು ದೇವರ ವಾಕ್ಯದಲ್ಲಿ ಬುದ್ಧಿವಂತರಾಗ್ತೀರೋ ನಿಮ್ಮ ಕುಟುಂಬಗಳು ಸಮಾಧಾನದಲ್ಲಿ, ನೆಮ್ಮದಿಯಲ್ಲಿ, ಶಾಂತಿಯಲ್ಲಿ ಜೀವಿಸ್ಲಿಕ್ಕಾಗತ್ತೆ. ನೆಮ್ಮದಿಯಲ್ಲಿ, ಸಮಾಧಾನದಲ್ಲಿ ಜೀವಿಸ್ಲಿಕ್ಕಾಗತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆ ತಾಯಿಗಳು ನಿಜವಾಗಲೂ ದೇವರ ಭಯಭಕ್ತಿಯಲ್ಲಿ ಬದುಕಿದಾಗ ಆ ಮಕ್ಕಳು ಕೂಡ ದೇವರ ಭಯಭಕ್ತಿಯಲ್ಲಿ ಬದುಕಲಿಕ್ಕಾಗತ್ತೆ. ಅದು ತುಂಬ ವರ್ಷಗಳ ಹಿಂದೆ ಒಂದು ವಾಕ್ಯ ಓದಿದ್ದೆ ನಾನು. ಅದು ಹೆಂಗಿದೆ ಅಂದರೆ ನ್ಯಾಯಸ್ಥಾಪಕರುಗಳ ಪುಸ್ತಕ ಅಂತ ಕಾಣುತ್ತೆ. ಸಿಕ್ಕಿದ್ರೆ ಹೇಳ್ತೀನಿ, ಇಲ್ಲಾಂದರೆ ನೋಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನ್ಯಾಯಸ್ಥಾಪಕರು ಸಿಕ್ಕಲಿಲ್ಲ ನನಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ನೋಡಿ ಇಲ್ಲಿ ನೀವು ಆಮೇಲೆ ಓದ್ಕೊಳ್ಳಿ ಪೂರ್ತಿ, ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ. ಇಲ್ಲಿ 11ನೇ ಅಧ್ಯಾಯದಲ್ಲಿ ಯೆಫ್ತಾಹನ ಮಗಳು ಅಂತ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಈ ಮನುಷ್ಯ ನೋಡಿ ದೇವರಿಗೆ ಎಷ್ಟು ಮೆಚ್ಚುಗೆಯಾಗಿ ಬದುಕಿದಾನಂದರೆ, ಅವನು ಹೇಳ್ತಾನೆ, ನಾನೊಂದು ಯುದ್ಧಕ್ಕೆ ಹೋಗ್ತೇನೆ, ಯುದ್ಧಕ್ಕೆ ಹೋಗಿ ನಾನು ಅದರಲ್ಲಿ ಗೆದ್ದರೆ ನನ್ನ ಮುಂದೆ ಮೊದಲು ಹಾದು ಬರುವ ಯಾವುದೇ ಪ್ರಾಣಿ ಆಗಿರಲಿ ಅದನ್ನು ಬಲಿ ಕೊಡ್ತೇನೆ ಅಂತ ಹೇಳ್ತಾನೆ ಅವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಯೆಫ್ತಾಹ ಎಂಬ ವ್ಯಕ್ತಿ ಅವನೇನು ಮಾಡ್ತಾನೆ, ದೇವರೇ ನನಗೆ ನೀನು ಯುದ್ಧದಲ್ಲಿ ಜಯವನ್ನು ಕೊಟ್ಟರೆ, ಬೇರೆ ಥರ ಏನಾದರೂ ಇದ್ದರೆ, ನಾನು ಓದಿಲ್ಲ, ಭಾಳ ವರ್ಷಗಳ ಹಿಂದೆ ಓದಿದ್ದು ಅದೇ ಇದೆ, ಆದರೆ ಏನಾದರೂ ಇದ್ದರೆ ದಯವಿಟ್ಟು ನೋಡ್ಕೊಳ್ಳಿ ಆಮೇಲೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓಕೆ, ಸೊ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಯುದ್ಧದಲ್ಲಿ ನಾನು ಗೆದ್ದರೆ, ದೇವರೇ ನನಗೆ ನೀವು ಗೆಲುವನ್ನು ಕೊಟ್ಟರೆ ನನ್ನ ಮುಂದೆ ಹಾದು ಹೋಗುವ ಯಾವುದೇ ಪ್ರಾಣಿ ಆಗಿರಲಿ ಅದನ್ನು ಬಲಿ ಕೊಡ್ತೇನೆ ಅಂತ ಹೇಳ್ಬಿಡ್ತಾನೆ. ಕೊನೆಗೆ ಯುದ್ಧ ಎಲ್ಲ ಗೆದ್ದು ವಾಪಸ್ ಬರುವಾಗ ಮೊದಲನೇದಾಗಿ ಬಂದಂಥ ವ್ಯಕ್ತಿ ಯಾರು ಅಂದರೆ ಮಗಳೇ. ಯಾರು ಬಂದುಬಿಡ್ತಾರೆ? ಮಗಳು ಬಂದುಬಿಡ್ತಾಳೆ. ಈ ಕತೆ ಬಟ್ಟೆ ಹರ್ಕೊಂಡು ಗೋಳಾಡಿಕೊಂಡು, ಅಯ್ಯೋ ದೇವರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಈ ಥರ ಮೊದಲು ಬಂದು ಹಾದು ಹೋದಂಥ ಯಾವುದೇ ಪ್ರಾಣಿ ಆಗಿರಲಿ ನಾನು ಬಲಿ ಕೊಡ್ತೀನಂತೇಳಿ. ಅಯ್ಯೋ ಮಗಳೇ ನೀನು ಬಂದುಬಿಟ್ಟಿಯಲ್ವಾ. ಚಿಕ್ಕ ಮಗಳು. ಈಗ ಅಪ್ಪ ದೇವ್ರ ಹತ್ರ ಸಂಬಂಧ ಇತ್ತು, ಅನ್ಯೋನ್ಯತೆ ಇತ್ತು, ಅಪ್ಪ ಏನೋ ಹೇಳಿಬಿಟ್ಟ, ಓಕೆನಾ. ಈಗ ಅದನ್ನು ಮಗಳಿಗೆ, ಈಗ ಇವಳು ನನ್ನ ಮಗಳು, ನಾನು ಆರೈಕೆ ಮಾಡ್ಕೊಬಿಟ್ಟಿದ್ದೀನಿ, ಮಗಳೇ ಹಿಂಗೆ ಆಗ್ಬಿಡ್ತು ಮಗಳೇ, ಈಗ ನಾನು ಏನು ಮಾಡೋದು ಅಂದರೆ ಇವಳೇನು ಹೇಳ್ತಾಳೆ, ನೀನು ಮಾಡ್ಕೊಂಡಿದ್ದೆ ಯಾರಿಗೆ, ನಾನೇನು ಮಾಡಲಿ, ಹೋಗ ಅಯ್ಯೋ ಅಂತ ಹೋಗ್ತಾಳೆ ಎಗರ್ಕೊಂಡು. ಪ್ರೈಸ್ ದಿ ಲಾರ್ಡ್. ಹೌದಾ ಇಲ್ಲೋ? ಈ ಮಕ್ಕಳು ಹೆಂಗೆ ಬೆಳೆದಿದ್ದಾರೆ ಇಲ್ಲಿ ನೋಡಿ, ಈ ಮಕ್ಕಳು ಹೆಂಗೆ ಬೆಳೆದಿದ್ದಾರೆ ನೋಡಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಓದ್ಕೊಳ್ಳಿ ಆಮೇಲೆ ನಿಮಗೆ. ಆಕೆ ಅವನಿಗೆ ನೋಡಿ 36ನೇ ವಾಕ್ಯ ನಾನು ಓದ್ತೀನಿ ನೋಡಿ. ಆಕೆ ಅವನಿಗೆ, ಅಪ್ಪ ನೀನು ಬಾಯಾರೆ ಸರ್ವೇಶ್ವರನಿಗೆ ಅರಿಕೆ ಮಾಡಿದ ಮೇಲೆ ಅವರು ನಿನ್ನ ಶತ್ರುಗಳಾದ ಅಮ್ಮೋನಿಯರಿಗೆ ಮುಯ್ಯಿ ತೀರಿಸಿದ್ದಾರೆ, ಆದ್ದರಿಂದ ನಿನ್ನ ಬಾಯಿಂದ ಬಂದದ್ದನ್ನೇ ನೆರವೇರಿಸು ಎಂದಳು. ಎಂಥ ಮಕ್ಕಳು ನೋಡಿ, ಯೋಚನೆ ಮಾಡಿ ನೋಡಿ, ಇಮ್ಯಾಜಿನ್ ಮಾಡಿ ನೋಡಿ. ಅಪ್ಪ ಮಗಳಿಗೇನು ಹೇಳಲಿಲ್ಲ, ಮಗಳೇ ನಾನು ಈ ರೀತಿ ಅರಿಕೆ ಮಾಡ್ಕೊಂಡಿದ್ದೀನಿ ಏನು ಹೇಳಲಿಲ್ಲ. ಈ ಅಪ್ಪ ದೇವರಿಗೆ ಅರಿಕೆ ಮಾಡಿಬಿಟ್ಟ, ಏನಂತ, ಯುದ್ಧದಲ್ಲಿ ನೀವು ನನಗೆ ಜಯವನ್ನು ಕೊಟ್ಟರೆ ನನ್ನ ಮುಂದೆ ಬರುವ ಮೊದಲ ಪ್ರಾಣಿ ಯಾವುದಾಗಿರಲಿ ಅದನ್ನು ಬಲಿ ಕೊಡ್ತೀನಿ ಅಂತೇಳಿ. ಈಗ ಅಪ್ಪ ಮಗಳಿಗೆ ಹೇಳ್ತಾ ಇದ್ದಾನೆ, ಈ ರೀತಿ ನಾನು ಅರಿಕೆ ಮಾಡ್ಕೊಬಿಟ್ಟಿದ್ದೀನಂತ. ಅದಕ್ಕೆ ಇನ್ನೊಂದ್ಸರಿ ಓದ್ತೀನಿ ಕೇಳಿಸ್ಕೊಳ್ಳಿ. ಅದಕ್ಕೆ ಆಕೆ ಅವನಿಗೆ, ಯಾರಿಗೆ? ಅಪ್ಪನಿಗೆ, ಅಪ್ಪ ನೀನು ಬಾಯಾರೆ ಸರ್ವೇಶ್ವರನಿಗೆ ಅರಿಕೆ ಮಾಡಿದ ಮೇಲೆ ಅವರು ನಿನ್ನ ಶತ್ರುಗಳಾದ ಅಮ್ಮೋನಿಯರಿಗೆ ಮುಯ್ಯಿ ತೀರಿಸಿದ್ದಾರೆ, ಆದ್ದರಿಂದ ನಿನ್ನ ಬಾಯಿಂದ ಬಂದದ್ದನ್ನೇ ನೆರವೇರಿಸು ಎಂದಳು. ಪ್ರೈಸ್ ದಿ ಲಾರ್ಡ್. ಆದರೆ ಅವಳೇನೇ ಕೇಳ್ಕೊಳ್ತಾಳೆ, ಒಂದು ರಿಕ್ವೆಸ್ಟ್ ನೋಡಿ. ಆಕೆ ಪುನಃ ತಂದೆಗೆ ನನ್ನ ಬಿನ್ನಹವನ್ನು ಆಲಿಸು, 2 ತಿಂಗಳವರೆಗೆ ನನ್ನನ್ನು ಬಿಡು,
ನಾನು ನನ್ನ ಗೆಳತಿಯರೊಡನೆ ಗುಡ್ಡಗಾಡು ಪ್ರದೇಶಗಳಿಗೆ ಹೋಗಿ ನನ್ನ ಕನ್ಯಾವಸ್ಥೆಗಾಗಿ ಗೋಳಾಡುವೆನು ಎಂದಳು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಮಕ್ಕಳು ಹೇಗಿದ್ದಾರೆ ಅಂದರೆ ಒಳ್ಳೆಯದಲ್ಲ, ಯೋಚನೆ ಮಾಡೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಮೋಸವಾಗಿದ್ದಾರೆ, ಅಷ್ಟು ಮೋಸವಾಗಿದ್ದಾರೆ. ಇಲ್ಲಿ ಇವಳು ಹೇಳ್ಬೋದಾಗಿತ್ತು, ನನಗೆ ಗೊತ್ತಿಲ್ಲ ಇದು, ನನಗೆ ಹೇಳ್ಬಿಟ್ಟು ನೀವು ಮಾಡಿದ್ರಾ, ನನಗೆ ಹೇಳಲಿಲ್ವಲ್ಲ, ಅವಳು ಬೇಕಾದರೆ ತಪ್ಪಿಸ್ಕೋಬೋದಾಗಿತ್ತು. ಆದರೆ ಆ ತಂದೆಯನ್ನು ಎಷ್ಟು ಇವಳು ಪ್ರೀತಿಸಿದ್ದಾಳೆ ಯೋಚನೆ ಮಾಡಿ. ಅವಳು ಆ ತಂದೆಯ ಮಾತಿಗೆ ಒಂದು ತಪ್ಪು ಮಾಡಲಿಲ್ಲ, ಇವಳು ಒಂದು ತಪ್ಪು ಮಾಡಲಿಲ್ಲ. ತಪ್ಪು ಮಾಡಿದ್ದು ಯಾರು? ಅಪ್ಪ. ಆದರೆ ಈಕೆ ಆ ತಂದೆಯ ಮಾತನ್ನು ಎಷ್ಟು ವಿಧೇಯಳಾಗಿ ಅದನ್ನು, ಪರವಾಗಿಲ್ಲ, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನೀನು ದೇವರಿಗೆ ಕೊಟ್ಟ ಹರಕೆ ನೆರವೇರಲಿ, ಪರವಾಗಿಲ್ಲ, ನಿಮ್ಮ ಪ್ರಾಣಗಳೇನು ಬೇಕಾಗಿಲ್ಲ ಇವತ್ತು ದೇವರಿಗೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ. ನಿಮ್ಮ ಜೀವಗಳು ತಗೊಳ್ಳೋ ದೇವರಲ್ಲ, ನಿಮ್ಮ ಜೀವಿತದಲ್ಲಿ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮ ಕುಟುಂಬಗಳು ಪರಲೋಕದ ಕುಟುಂಬಗಳಾಗಿ ಜೀವಿಸ್ಲಿಕ್ಕಾಗತ್ತೆ ಪ್ರಿಯರೇ. ಆದ್ದರಿಂದ ದಯವಿಟ್ಟು 6ನೇ ಅಧ್ಯಾಯದಲ್ಲಿ ಮತ್ತು ಲೂಕನ ಶುಭ ಸಂದೇಶ ಅಂತ ಕಾಣುತ್ತೆ, 6ನೇ ಅಧ್ಯಾಯ 43ನೇ ವಾಕ್ಯದಲ್ಲಿ ದೇವರ ವಾಕ್ಯ ಯೇಸು ಹೇಳ್ತಾರೆ ಈ ರೀತಿಯಾಗಿ. ಓದೋಣ. 43. ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡುವುದಿಲ್ಲ, ಕೆಟ್ಟ ಫಲವನ್ನು ಕೊಡುವುದಿಲ್ಲ. ಕೆಟ್ಟ ಮರವು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ, ಕೆಟ್ಟ ಮರವು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಪ್ರತಿಯೊಂದು ಮರದ ಗುಣವನ್ನು ಅದರ ಹಣ್ಣಿನಿಂದ ಗುರುತಿಸಬಹುದು. ಪ್ರತಿಯೊಂದು ಮರದ ಗುಣವನ್ನು ಅದರ ಹಣ್ಣಿನಿಂದ ಗುರುತಿಸಬಹುದು. ಮುಳ್ಳು ಗಿಡದಲ್ಲಿ ಅಂಜೂರ ಕೀಳುವಂತಿಲ್ಲ, ಮುಳ್ಳು ಗಿಡದಲ್ಲಿ ಅಂಜೂರ ಕೀಳುವಂತಿಲ್ಲ. ಮುಳ್ಳು ಕಳ್ಳಿಯಲ್ಲಿ ದ್ರಾಕ್ಷಿ ಕೊಯ್ಯುವಂತಿಲ್ಲ, ಮುಳ್ಳು ಕಳ್ಳಿಯಲ್ಲಿ ದ್ರಾಕ್ಷಿ ಕೊಯ್ಯುವಂತಿಲ್ಲ. ಸಾಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಬರಲಿ ಸ್ವಲ್ಪ ಜೋರಾಗಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡುವುದಿಲ್ಲ, ಕೆಟ್ಟ ಮರವು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಈಗ ತಂದೆ ತಾಯಿ ಇಬ್ಬರು ಒಳ್ಳೆಯ ಮರಗಳಾಗಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈಗ ತಂದೆ ತಾಯಿಗಳು ಒಳ್ಳೆಯ ಮರಗಳಾದರೆ ಆ ಮರಗಳಿಂದ ಸಿಗುವಂಥ ಫಲ ಏನಾಗಿರುತ್ತೆ? ರುಚಿಯಾಗಿರುತ್ತೆ, ಒಳ್ಳೆಯದಾಗಿರುತ್ತೆ. ಹಾಗಾದರೆ ಈಗ ಆ ಫಲ ಸರಿ ಇಲ್ಲ ಅಂದರೆ ಅರ್ಥ ಏನು? ಫಲ ಸರಿ ಇಲ್ಲ ಅಂದರೆ ಏನು ಅರ್ಥ? ಮರಗಳು ಸರಿ ಇಲ್ಲ, ಮರ ಅಲ್ಲ, ಮರಗಳು ಸರಿ ಇಲ್ಲ. ಯಾಕಂದರೆ 2 ಮರ ಅಲ್ವಾ? ಈ 2 ಮರಗಳು ಸರಿ ಇದ್ದರೆ ಆ 2 ಮರಗಳ ಮುಖಾಂತರ ಸಿಗುವ ಫಲ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಈ 2 ಮರಗಳು ಏನು ಮಾಡಬೇಕು ಅಂದರೆ ಆ ನದಿಯ ಬದಿಯಲ್ಲಿ ಬೆಳಿಬೇಕು, ಆ ಜೀವ ಜಲದ ಬದಿಯಲ್ಲಿ ಬೆಳಿಬೇಕು, ವಾಕ್ಯದಲ್ಲಿ ಬೆಳಿಬೇಕು. ತಂದೆ ತಾಯಿಗಳಿಬ್ಬರು ಕೂಡ ಅಭಿಷೇಕದಲ್ಲಿ ತಂದೆ ತಾಯಿಗಳಿರಬೇಕು. ಯಾವಾಗ ತಂದೆ ತಾಯಿಗಳು ಅಭಿಷೇಕದಲ್ಲಿ ಇರ್ತಾರೋ ಆ ಅಭಿಷೇಕದ ಮುಖಾಂತರ ತಮ್ಮ ಜೀವಿತವನ್ನು ಯೇಸುವಿನೊಂದಿಗೆ ಪವಿತ್ರಾತ್ಮರೊಂದಿಗೆ ಜೀವಿಸ್ತಾರೋ ಅವರಿಗೆ ಆ ಫಲ ಸಿಗುತ್ತೆ. ಯಾವ ಫಲ? ಅಭಿಷೇಕದ ಫಲ. ಅಭಿಷೇಕದ ಮಕ್ಕಳು ಹುಟ್ಟುತ್ತಾರೆ ಆವಾಗ. ಪ್ರೈಸ್ ದ ಲಾರ್ಡ್. ಮಾಡೋದೆಲ್ಲ ನಾವೇ, ಆಮೇಲೆ ದೇವ್ರನ್ನ ಬೈಯೋದು, ಎಂಥ ಮಗನ ಕೊಟ್ಬಿಟ್ಟೆ, ಎಂಥ ಮಗಳನ್ನ ಕೊಟ್ಬಿಟ್ಟೆ ಅಂತ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಒಳ್ಳೆಯದನ್ನೇ ಕೊಡ್ತಾರೆ ಪ್ರಿಯರೇ, ಆದರೆ ಒಳ್ಳೆಯದಾಗಿ ನಾವು ಪಡ್ಕೋಬೇಕಷ್ಟೇ, ನಾವು ಪಡ್ಕೋಬೇಕು. ಆ ರೀತಿಯಾದ ಒಂದು ಪವಿತ್ರಾತ್ಮ ಭರಿತವಾದ ಜೀವಿತವನ್ನು ತಂದೆ ತಾಯಿಗಳು ನಾವು ಜೀವಿಸುವಾಗ ಖಂಡಿತವಾಗಲೂ ದೇವರು ನಮಗೆ ಒಳಿತನ್ನೇ ಮಾಡ್ತಾರೆ, ಒಳ್ಳೆಯದನ್ನು ಕೊಡ್ತಾರೆ. ಮಾತೆ ಮರಿಯಳಿಗೆ ಯೇಸು ಹುಟ್ಟಿದ್ರು, ಯಾಕೆ? ಆ ಮರ ಚೆನ್ನಾಗಿತ್ತು, ಆ ಮರದಲ್ಲಿ ಒಳ್ಳೆಯದೇ ಸಿಕ್ತು. ಅದೇ ಪ್ರಕಾರ ನೀವು ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ಬರು ಯೇಸು ಕ್ರಿಸ್ತರ ವಾಕ್ಯದ ಅಡಿಯಲ್ಲಿ ನೀವು ಜೀವಿಸುವಾಗ, ಆ ವಾಕ್ಯದಂತೆ ನೀವು ಬದುಕುವಾಗ ಖಂಡಿತವಾಗಲೂ ಇದೇ ರೀತಿಯ ಒಳ್ಳೆಯ ಫಲಗಳನ್ನು ದೇವರು ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಈಗ ಉದಾಹರಣೆಗೆ, ಈಗ ಸುಮಾರು ಜನ ಮದುವೆ ಆಗಿಬಿಟ್ಟಿದ್ದೀರಾ, ಮಕ್ಕಳೆಲ್ಲ ದೊಡ್ಡವರು ಆಗ್ಬಿಟ್ಟಿದ್ದಾರೆ. ನಾವೇನು ಮಾಡೋದು? ಪ್ರಾರ್ಥನೆ ಮಾಡಿ. ಅವತ್ತು ಗೊತ್ತಿರಲಿಲ್ಲ, ಆ ದಿನಗಳಲ್ಲಿ ನಮಗೆ ಸತ್ಯದ ಅರಿವಿರಲಿಲ್ಲ, ನಾವು ಶಾರೀರಿಕವಾಗಿ ಬದುಕಿದ್ದೀವಿ, ಅದೇ ರೀತಿಯಲ್ಲಿ ಬೆಳೆಸಿದ್ದೀವಿ. ದೇವರೇ ನಮ್ಮನ್ನು ಕ್ಷಮಿಸಿ, ಪಶ್ಚಾತ್ತಾಪ ಪಡಿ, ಮಾನಸಾಂತರ ಪಡಿ, ದೇವರಲ್ಲಿ ಕೇಳಿ,
ಇವತ್ತು ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೇವೆ. ಆ ಮಕ್ಕಳಲ್ಲಿ, ನನ್ನ ಮಕ್ಕಳಲ್ಲಿ, ನೀವು ಕೊಟ್ಟ ನನ್ನ ಮಕ್ಕಳಲ್ಲಿ ಪವಿತ್ರ ಆತ್ಮರು ಕಾರ್ಯ ಮಾಡಲಿ, ದೇವರ ವಾಕ್ಯಕ್ಕೆ ಅವರು ಕಿವಿಗೊಡಲಿ, ಖಂಡಿತ ಕೆಲಸ ಆಗತ್ತೆ. ಯಾಕಂದರೆ ಮೋನಿಕಳ ಪ್ರಾರ್ಥನೆಯನ್ನು ದೇವರು ಕೇಳಿ ಅಗಸ್ಟಿನನ್ನು ಬದಲಾಯಿಸಿದ ಹಾಗೆ ನಮ್ಮ ಜೀವಿತದಲ್ಲೂ ಬದಲಾವಣೆಯನ್ನು ತರ್ತಾರೆ ದೇವರು, ತಂದೆ ತಾಯಿಗಳು ಯೇಸುವನ್ನು ವಾಕ್ಯವನ್ನು ಹಿಡ್ಕೊಂಡಾಗ. ಇನ್ನು ಮದುವೆ ಆಗಿರೋರು, ಈಗ ನಿಮಗೆ ದೇವರು ಹೇಳ್ಕೊಡ್ತಾ ಇದ್ದಾರೆ, ಮದುವೆ ಆಗ್ಲಿಕ್ಕಿರೋರು ಈಗಲಿಂದನೇ ಪ್ರಾರ್ಥನೆ ಮಾಡಿ, ದೇವರೇ ನಾನು ಮದುವೆ ಆಗ್ಲಿಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಕುಟುಂಬ ಜೀವನ ಪರಲೋಕದ ಕುಟುಂಬ ಜೀವನದಂತೆ ಆಗಬೇಕು. ಮಾತೆ ಮರಿಯಳು, ಜೋಸೆಫರು ಹೇಗೆ ಯೇಸುವನ್ನು ಅವರ ಜೀವಿತದಲ್ಲಿ ಇಟ್ಟುಕೊಂಡು ಜೀವಿಸಿದರೋ ಅಂಥ ಜೀವನ ನನ್ನದಾಗಬೇಕು. ಯೇಸು ಇಲ್ಲದೆ ನನ್ನ ಕುಟುಂಬ ಜೀವನ ಬೇಡ, ಯೇಸು ಇಲ್ಲದೆ ನನ್ನ ಕುಟುಂಬ ಜೀವನ ಬೇಡ, ಗಂಡನೂ ಅದೇ ಹೆಂಡ್ತಿನೂ ಅದೇ. ಈ ರೀತಿ ಅವರಿಬ್ಬರು ಕೂಡ ಯೇಸು ಇಲ್ಲದೆ ನನ್ನ ಕುಟುಂಬ ಜೀವನ ಬೇಡ ಅಂತೇಳಿ ಅವರು ಬಯಸುವಾಗ ಯೇಸುವನ್ನು ವಾಕ್ಯವನ್ನು ಆ ಕುಟುಂಬದಲ್ಲಿ ಖಂಡಿತವಾಗಲೂ ಆ ಪರಲೋಕದ ಎಲ್ಲ ಆಶೀರ್ವಾದಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗತ್ತೆ ಪ್ರಿಯರೇ. ಎಲ್ಲ ಇವತ್ತು ಕುಟುಂಬಗಳು ನೋಡುವಾಗ ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಕುಟುಂಬಗಳಲ್ಲಿ ಎಲ್ಲ ಇದೆ, ದೇವರ ವಾಕ್ಯ ಇಲ್ಲ. ಹೌದಾ ಹೌದಾ? ಕುಟುಂಬಗಳಲ್ಲೆಲ್ಲ ಇದೆ, ಎಲ್ಲ ಇದೆ, ದೇವರ ವಾಕ್ಯ ಇಲ್ಲ, ದೇವರ ವಚನಗಳಿಲ್ಲ. ಇವತ್ತು ಅಪ್ಪ ಅಮ್ಮನಿಗೆ ಏನಾಗಿದೆ ಗೊತ್ತಾ? ದೇವರ ವಾಕ್ಯಕ್ಕೆ ಸಮಯ ಇಲ್ಲ. ಸುಮಾರು ಜನರನ್ನು ಬನ್ನಿ ಮುಲ್ಕಿಗೆ, ಬನ್ನಿ ಡೆಂಕನಿ ಕೋಟೆಗೆ 2 ದಿವಸ ದೇವರ ವಾಕ್ಯವನ್ನು ಕೇಳಿ ನಿಮ್ಮ ಕುಟುಂಬಗಳು ಸರಿ ಆಗ್ತದೆ, ನಿಮ್ಮ ಕುಟುಂಬಗಳಲ್ಲಿ ಒಂದು ಪರಲೋಕದ ಆನಂದ ನೀವು ಅನುಭವಿಸ್ಲಿಕ್ಕಾಗತ್ತೆ, ಈ ರೀತಿ ನಷ್ಟಪಟ್ಟ ಅವಸ್ಥೆ ಇರೋದಿಲ್ಲ ಅಂತ ಹೇಳಿದಾಗ ಬರಲಿಕ್ಕೇನೋ ಆಸೆ ಇದೆ, ಆದರೆ ರಜಾ ಸಿಗೋಲ್ಲ, ಮನೆಯಲ್ಲಿ ಬಿಡಲ್ಲ, ಕಳಿಸಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಆದರೆ ಶಾಲೆಯಲ್ಲಿ 1 ವಾರ ಟ್ರಿಪ್ಪಿಗೆ ಹೋಗೋಕ್ಕೆ ನೋ ಪ್ರಾಬ್ಲಮ್. ಈ ಲೋಕವನ್ನು ಸವಿಲಿಕ್ಕೆ ಸುತ್ತಿ ನೋಡಬೇಕಲ್ವಾ? ಈಗ ಹೋಗ್ದಲ್ಲೇ ಇನ್ಯಾವಾಗ ಹೋಗ್ತಾರೆ? ಈಗ ನೋಡದಿದ್ರೆ ಇನ್ಯಾವಾಗ ನೋಡೋದು? ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ನೋಡಿ, ಲೋಕದ ಕೆಲಸಗಳನ್ನು ಯಾವುದೂ ನಿಲ್ಲಿಸೋದಿಲ್ಲ ನಾವು, ಲೌಕಿಕವಾದದನ್ನು ಯಾವುದೂ ನಿಲ್ಲಿಸೋದಿಲ್ಲ. ಆದರೆ ಸ್ಪಿರಿಚುಲಿ, ಆಧ್ಯಾತ್ಮಿಕತೆ ಅಂತ ಬಂದಾಗ ನಮಗೆ ಟೈಮೇ ಇರೋದಿಲ್ಲ. ಒಂದೊಂದು ಸರಿ ನನ್ನ ಒಳಗಡೆ ನಾನೇ ಕೇಳ್ಕೊತೀನಿ, ಟೈಮ್ ಇಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಹಾಕಿಬಿಡ್ಲಿ ಅಂತ ಅನಿಸುತ್ತೆ ಒಂದೊಂದು ಸಾರಿ. ಪ್ರೈಸ್ ದ ಲಾರ್ಡ್. ಈಗ ಟೈಮ್ ಇಲ್ಲ ಅಂತ ಹೇಳುವಾಗ, ಹೌದಾ ಮಗನೇ ಟೈಮ್ ಇಲ್ಲ ಅಂತ ನೀನೇ ಹೇಳ್ತಾ ಇದೀಯಾ, ನಿನ್ನ ಮಾತಂತೆ ನಾನು ಮಾಡ್ತೀನಿ ಬಾರಪ್ಪ ನನ್ನ ಹತ್ರ ಅಂತ ಕರ್ಕೊಂಡೋಗ್ಬಿಟ್ರೆ ಅವಾಗ ನಿಮ್ಮ ಮಗುಗೆ ಯಾರ ಗತಿ? ನಿನ್ನ ಗಂಡನಿಗೆ ಯಾರ ಗತಿ? ನಿನ್ನ ಹೆಂಡ್ತಿಗೆ ಯಾರ ಗತಿ? ಅವಾಗ ನಿನ್ನ ಆಸ್ತಿನ ಯಾರು ನೋಡ್ಕೋತಾರೆ? ಅಲ್ಲಿಂದ ಯೋಚನೆ ಮಾಡ್ತೀಯಾ, ಅಯ್ಯೋ ನನ್ನ ಮಗು, ಅಯ್ಯೋ ನನ್ನ ಗಂಡ, ಅಯ್ಯೋ ನನ್ನ ಹೆಂಡ್ತಿ, ಅಯ್ಯೋ ನನ್ನ ಆಸ್ತಿ, ಅಯ್ಯೋ ನನ್ನ ಅಂಡ ಅಂತ ಅಲ್ಲಿಂದ ನೋಡ್ತೀಯೇನು? ಆಗಲ್ಲ. ಮತ್ತು ಅದನ್ನು ಇವಾಗಲೇ ಕಲ್ತ್ಕೊಳ್ಳಿ, ಇವಾಗಲೇ ಹುಷಾರಾಗಿ ಸಮೃದ್ಧಿಯಾದ ಬದುಕನ್ನು ಬದುಕ್ಬೋದಲ್ವಾ ದೇವರ ಜೊತೆ. ಇಲ್ಲೇ ಬದುಕಿದ ಕುಟುಂಬಗಳು ಬೈಬಲಲ್ಲಿ ಬರೆಯಲ್ಪಟ್ಟಿದೆಯಲ್ವಾ? ಎಷ್ಟೋ ಕುಟುಂಬಗಳು ಈ ಭೂಲೋಕದಲ್ಲೇ ಯೇಸುವಿನೊಂದಿಗೆ ಬದುಕಿ ಸಮೃದ್ಧಿಯಾಗಿ ಬದುಕಿದಾರಲ್ವಾ? ಪ್ರೈಸ್ ದ ಲಾರ್ಡ್. ನಮ್ದೆಲ್ಲ ಯೋಚನೆ ಏನು ಗೊತ್ತಾ? ಲೋಟನ್ನ ದೇವರು ಅಬ್ರಾಮ ಕೇಳ್ದ, ನಿನ್ಗೆ ಯಾವುದಪ್ಪ ಬೇಕು ಜಾಗ? ಲೋಟನಿಗೆ ಕಾಣಿಸ್ತು ಒಳ್ಳೆ ಜಾಗ. ಅದಕ್ಕೆ ಅವನೇನು ಮಾಡ್ದ? ನಾನು ಅಲ್ಲೇ ಹೋಗ್ತೀನಿ ಅಂತ ಆರಿಸ್ಕೊಬಿಟ್ಟ. ಆ ಜಾಗ ಉಳಿತಾ? ಉಳಿಲಿಲ್ಲ. ಒಳ್ಳೇದಂತ ನೋಡ್ದ, ಒಳ್ಳೆ ಜಾಗ ಅಂತ ನೋಡ್ದ. ಅಬ್ರಾಮ, ದೇವರು ನನಗೆ ಯಾವುದು ಕೊಡ್ತಾರೋ ಅದೇ ಸಾಕಪ್ಪ ಅಂತ ಹೇಳ್ದ. ಆದರೆ ಅಬ್ರಾಮ ಇನ್ನೂ ಜೀವಂತವಾಗಿದ್ದಾನೆ. ಅವನ ಹೆಸರನ್ನು ತೆಗೆಯುವಾಗಲೆಲ್ಲ ದೇವರಲ್ಲಿ ವಿಶ್ವಾಸ ಇಟ್ಟವನು, ದೇವರೊಂದಿಗೆ ಜೀವಿಸಿದವನು, ವಿಶ್ವಾಸಕ್ಕೆ ಮೂಲ ಅಂತೇಳಿ ಎಲ್ಲ ಕಡೆಗಳಲ್ಲಿ ಆತನ ಹೆಸರನ್ನು ಹೇಳ್ತೇವೆ. ಲೋಟನ ಹೆಸರನ್ನು ಏನಕ್ಕೆ ತೆಗಿತೇವೆ? ಅವಿಧೇಯತೆಗೆ ತೆಗಿತೀವಿ. ಅವನ ಆಸೆಪಟ್ಟ ಒಳ್ಳೆಯದನ್ನು, ಅವನು ನೋಡಿದ್ದು ಒಳ್ಳೆಯದನ್ನು, ಅದು ಉಳಿಲಿಲ್ಲ ಪ್ರಿಯರೇ. ಕೊನೆಗೇನಾಗಿದೆ? ಏನದ? ನಷ್ಟಪಟ್ಟು ಹೋದ. ಆತನ ಪತ್ನಿ ಏನಾದ್ಲು? ಉಪ್ಪಿನ ಕಂಬವಾಗಿ ಹೋದ್ಲು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಕಡೆ ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಉಪ್ಪಾಗಿ ಹೋದ್ಲು.
ಆದರೆ ಸಾರ ಮತ್ತು ಅಬ್ರಹಾಮನ ಜೀವನ ಚರಿತ್ರೆ ಓದಿ ನೋಡುವಾಗ ಅವರು ಅನ್ಯೋನ್ಯತೆಯಲ್ಲೇ ಬದುಕಿದರು. ಯಾಕೆಂದರೆ ಅವರಿಬ್ಬರು ಕೂಡ ಯಾರ ಜೊತೆ ಇದ್ದರು? ದೇವರ ಜೊತೆ ಇದ್ದರು. ಯಾರು ದೇವರ ಅನ್ಯೋನ್ಯತೆಯಲ್ಲಿ ನೀವು ಬದುಕ್ತೀರೋ ನಿಮ್ಮ ಕುಟುಂಬಗಳು ಒಡೆಯೋದಿಲ್ಲ, ನಿಮ್ಮ ಕುಟುಂಬಗಳು ನಷ್ಟಪಟ್ಟು ಹೋಗೋದಿಲ್ಲ. ಕಷ್ಟಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ತೊಂದರೆಗಳಿರುತ್ತೆ. ಆದರೆ 4ನೇ ಅಧ್ಯಾಯ 35ನೇ ವಾಕ್ಯದ ಮೇಲ್ಪಟ್ಟು ಮಾರ್ಕನ ಶುಭ ಸಂದೇಶದಲ್ಲಿ ಯೇಸು ಹೇಳಿದ ಹಾಗೆ, ನೀವು ನನ್ನ ಜೊತೆ ಬನ್ನಿ, ನಾನು ನಿಮ್ಮನ್ನು ಆಚೆ ದಡಕ್ಕೆ ಕರ್ಕೊಂಡು ಹೋಗ್ತೇನೆ. ಪ್ರೈಸ್ ದಿ ಲಾರ್ಡ್. ಓದೋಣ 4ನೇ ಅಧ್ಯಾಯ 35ನೇ ವಾಕ್ಯ. ಆ ದಿನ ಸಾಯಂಕಾಲ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಸರೋವರದ ಆಚೆ ದಡಕ್ಕೆ ಹೋಗೋಣ ಎಂದರು. ನೋಡಿ, ಇಲ್ಲಿ ಯೇಸು ಸ್ವಾಮಿ ಅವತ್ತು ಶಿಷ್ಯರನ್ನು ಕರೆದರು. ಇವತ್ತು ಕುಟುಂಬಗಳಾಗಿ ಬಂದಿರುವ ಕುಟುಂಬಸ್ಥರಾದ ನಿಮ್ಮನ್ನು ಕರೀತಾ ಇದ್ದಾರೆ. ಕುಟುಂಬವಾಗಿ ನನ್ನ ದೋಣಿಯಲ್ಲಿ ಹತ್ತು ಕೂತ್ಕೊಳ್ಳಿ, ನಾನು ನಿಮ್ಮನ್ನು ಆಚೆ ದಡಕ್ಕೆ ಕರ್ಕೊಂಡು ಹೋಗ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲಿ ಕರ್ಕೊಂಡು ಹೋಗ್ತಾರಂತೆ? ಈ ಭೂಮಿ ಒಂದು ದಡ, ಇನ್ನೊಂದು ದಡ ಪರಲೋಕ ರಾಜ್ಯ. ಈ ಭೂಮಿ ಒಂದು ದಡ, ಇನ್ನೊಂದು ದಡ ಪರಲೋಕ ರಾಜ್ಯ. ಯೇಸು ಹೇಳ್ತಿದ್ದಾರೆ, ಈ ದಡದಿಂದ ಈ ಸಮುದ್ರವನ್ನು ದಾಟಿ, ಈ ಅಲೆಗಳನ್ನು ದಾಟಿ, ಈ ಬಿರುಗಾಳಿಯನ್ನು ದಾಟಿ. ಸಮುದ್ರದಲ್ಲಿ ಅಲೆಗಳಿದೆಯಾ? ಭೂಮಿಯಲ್ಲಿ ಕಷ್ಟ ಸಂಕಟಗಳಿದೆಯಾ? ಇಷ್ಟೊತ್ತು ಅದನ್ನೇ ಕೇಳಿಸ್ಕೊಂಡಿದ್ದೀವಲ್ವಾ? ಕಷ್ಟ, ಸಂಕಟ, ರೋಗ, ಬಾಧೆ ಎಲ್ಲ ಇದೆ. ಆದರೆ ಈ ಸಮುದ್ರದ ಅಲೆಗಳನ್ನು ನೋಡದೆ, ಆ ಗಾಳಿಯನ್ನು ನೋಡದೆ ಆಚೆ ದಡಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ ಯೇಸುವಿನೊಂದಿಗೆ ನೀವು ಪ್ರಯಾಣ ಮಾಡಿದರೆ ಈ ಅಲೆಗಳು, ಈ ಸುನಾಮಿ, ಈ ನೀರು ನಿಮ್ಮನ್ನೇನು ಮಾಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಏನು ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಅಲೆಗಳಿಗೆ ಒಂದು ಮಾತು ಹೇಳಿದ್ರೆ ಸಾಕು, ಅಲೆಗಳು ನಿಂತೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಬಿರುಗಾಳಿಗೆ ಒಂದು ಮಾತು ಹೇಳಿದ್ರೆ ಸಾಕು, ಬಿರುಗಾಳಿ ನಿಂತೋಗುತ್ತೆ. ಸುನಾಮಿಗೆ ಒಂದು ಮಾತು ಹೇಳಿದ್ರೆ ಸಾಕು, ಸುನಾಮಿ ನಿಂತೋಗುತ್ತೆ. ಯಾಕೆಂದರೆ ನಿಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋರು ಅದೆಲ್ಲವನ್ನು ಸೃಷ್ಟಿ ಮಾಡಿದ ದೇವರಾಗಿದ್ದಾರೆ. ನೀವು ಯಾವಾಗ ಅವರ ಮಾತನ್ನು ಕೇಳಿ ಅವ್ರ ಜೊತೆ ಪ್ರಯಾಣ ಮಾಡ್ತೀರೋ ನಿಮಗೇನು ಆಗೋದಿಲ್ಲ. ಪ್ರಿಯ ಸಹೋದರ ಸಹೋದರಿ, ಯೋಚನೆ ಮಾಡಿ, ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ದೇವರು ಕೈ ಹಿಡ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಕರ್ಕೊಂಡು ಹೋಗೋರು ಮುಂದೆ ಇರ್ತಾರ, ಹಿಂದೆ ಇರ್ತಾರ? ಎಲ್ಲಿರ್ತಾರೆ? ಕುರುಬ ಮುಂದೆನಾ ಹಿಂದೆನಾ? ಈಗ ನಮ್ಮ ಕುರುಬ ಯಾರು? ಈಗ ಕುರುಬನ ಜೊತೆಗೆ ನನ್ನ ಕುಟುಂಬ ಪ್ರಯಾಣ ಮಾಡ್ತಾ ಇದೆ. ಈಗ ನನ್ನ ಕುಟುಂಬವನ್ನು ಯಾರು ಹಿಡ್ಕೊಂಡಿದ್ದಾರೆ? ಈಗ ಮುಂದೆ ಹೋಗ್ತಾ ಇದ್ದಾರೆ. ಈಗ ಅಲೆಗಳು ಬರ್ತಾ ಇದೆ. ಈಗ ಅಲೆಗಳು ನನ್ನನ್ನು ತಾಕಬೇಕಾದ್ರೆ ಮೊದಲು ಯಾರನ್ನು ತಾಕಬೇಕು? ಯಾರನ್ನು? ಆ ಗಾಳಿ ಯಾರನ್ನು ಮೊದಲು ತಾಕಬೇಕು? ಈಗ ಯೇಸುವನ್ನು ಬೀಳ್ಸೋಕ್ಕಾಗತ್ತಾ? ಗಾಳಿ ಅಲೆಗಳು ಬೀಳ್ಸೋಕ್ಕಾಗತ್ತಾ? ಹಾಗಾದರೆ ಯೇಸು ಬಿದ್ದಿಲ್ಲ ಅಂದರೆ ನಾನು ಕೂಡ ಬೀಳಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ಯಾರ ಜೊತೆ ಇದ್ದೀನಿ ನಾನು? ಯಾರ ಜೊತೆ ಇದ್ದೀನಿ? ದಯವಿಟ್ಟು ತಂದೆಯಾದ, ತಾಯಿಯಾದ ನನ್ನ ಸಹೋದರ ಸಹೋದರಿ, ಯೇಸು ಜೊತೆ ಪ್ರಯಾಣ ಮಾಡು. ನಿನ್ನ ಜೀವನ ನಷ್ಟಪಟ್ಟು ಹೋಗಲ್ಲ. ಯೇಸು ಜೊತೆ ಪ್ರಯಾಣ ಮಾಡು, ಯೇಸುವಿನೊಂದಿಗೆ ನಡೆ. ಯಾವತ್ತೂ ಕೂಡ ನಿನ್ನ ಕುಟುಂಬ ನಷ್ಟಪಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಷ್ಟೋ ಕುಟುಂಬಗಳು ಯೇಸುವನ್ನು ವಿಶ್ವಾಸಿಸಿ ಯೇಸುವಿನ ವಾಕ್ಯದಲ್ಲಿ ಭರವಸೆ ಇಟ್ಟು ಇವತ್ತು ಸಮೃದ್ಧಿಯಾಗಿ ಬದುಕುತ್ತಿರುವಂಥ ಕುಟುಂಬಗಳನ್ನು ನಾನು ನೋಡಿದ್ದೇನೆ. ಪ್ರಿಯರೇ, ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅನೇಕ ವರ್ಷಗಳ ಹಿಂದೆ ನಾನು ಅನೇಕ ಸಾರಿ ಹೇಳಿದ್ದೇನೆ, ಮತ್ತೊಂದು ಸಾರಿ ಹೊಸಬ್ರು ಇರ್ಬೋದು, ನಾನು ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಯೇಸುವೇ ಅರಿಯದ ಒಂದು ಅಕ್ರೈಸ್ತ ಕುಟುಂಬ, ಯೇಸುನೇ ಗೊತ್ತಿಲ್ಲ. ಆ ಕುಟುಂಬದವರು ಒಮ್ಮೆ ನನಗೆ ಫೋನ್ ಮಾಡಿದರು. ಅವರು ಫೋನ್ ಮಾಡಿದ್ದು ಏನಕ್ಕೆ ಅಂದರೆ, ಅವರ ಮಕ್ಕಳನ್ನು ಸಾಕ್ಕೋಬೇಕು, ನಾನು ಸಾಯಬೇಕು ಅಂತ ಆಕೆಯ ಯೋಚನೆ. ಮಕ್ಕಳನ್ನು ನಿಮಗೆ ಕೊಟ್ಟು ನಾನು ಸತ್ತೋಗ್ತೀನಿ, ಕಾರಣ ಬದುಕಲಿಕ್ಕೆ ಆಗಲ್ಲ ನನಗೆ. ದಿನಂಪ್ರತಿ ವಧೆಗಳು, ಗಾಯಗಳು, ನೋವು, ಕಣ್ಣೀರು. ಹಾಗಾಗಿ ನನಗಾಗಲ್ಲ ಅಂಥೇಳಿ ಆಕೆ ಯೋಚನೆ ಮಾಡಿ ಒಂದು ಫೋನ್ ಮಾಡಿದಾಗ ನಾನು ಅವ್ರ ಮನೆಗೆ ಹೋದಾಗ ಹೇಳಿದರು ಅವರು, ಬದುಕಲಿಕ್ಕೆ ನನಗಿಷ್ಟ ಇಲ್ಲ. ಈ ಕುಡುಕುತನದ ಗಂಡ ದಿನಂಪ್ರತಿ ಪ್ರಾಣಿಗಾದರೂ ಪರವಾಗಿಲ್ಲ, ಅದಕ್ಕಿಂತ ಮೋಸವಾಗಿ ನಾನು ವಧೆ ತಿನ್ನಬೇಕು, ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು, ವಧೆ ತಿನ್ನಬೇಕು, ಕೆಲಸಕ್ಕೆ ಹೋಗಲೇಬೇಕು, ಇಲ್ಲಾಂದರೆ ಊಟ ಇಲ್ಲ. ಆತ ತಂದು ಕೊಡಲ್ಲ. ನನ್ನ ಮಕ್ಕಳು ಉಪವಾಸ ಇರ್ತಾರೆ, ಆ ಮಕ್ಕಳಿಗಾಗಿ ನಾನು ಹೋಗಲೇಬೇಕು. ಅದಕ್ಕೇ ನೀವೇನಾದರೂ ನಮ್ಮ ಮಕ್ಕಳನ್ನ ಸಾಕೋಬಿಟ್ರೆ ನಾನು ಆರಾಮಾಗಿ ಸತ್ತೋಗ್ತೀನಿ, ನನ್ನ ಜೀವನ ಬೇಡ. ಸತ್ತೋಗಿ ಏನು ಸಾಧಿಸ್ತೀಯಮ್ಮ ನೀನು?
ದೇವರು ನಿನಗಾಗಿ ಸತ್ತಿದ್ದಾರೆ. ಆಕೆಗೆ ದೇವರು ಯಾರು, ಯಾಕೆ ಸತ್ರು ಏನೂ ಗೊತ್ತಿಲ್ಲ, ಯಾಕಂದರೆ ಬೈಬಲ್ ಗೊತ್ತಿಲ್ಲ. ಒಂದು ಅನ್ಯ ಜನಾಂಗದ ಮಹಿಳೆ. ಕೊನೆಗೆ 1 ಗಂಟೆಗಳ ಕಾಲ ಯೇಸು ಸ್ವಾಮಿ ಭೂಮಿಗೆ ಬಂದದ್ದು ನನಗಾಗಿ, ನಿಮಗಾಗಿ. ಯೇಸುವಿಗೆ ಎಲ್ಲರೂ ಕೂಡ ಮಕ್ಕಳೇ. ಯೇಸು ತನ್ನ ಪ್ರಾಣವನ್ನು ಅರ್ಪಿಸಿದ್ದು ನಾವು ಬದುಕೋದಕ್ಕೋಸ್ಕರ. ಆದ್ದರಿಂದ ಪ್ರಿಯ ಸಹೋದರಿ, ದಯವಿಟ್ಟು ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಗೊತ್ತಿಲ್ಲ ಆಕೆಗೆ, ಏನು ಪ್ರಾರ್ಥನೆ, ಸುಮ್ಮನೆ ನಾನು ಹೇಳ್ಕೊಟ್ಟು ಬಂದೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ನಾನು ನಿನ್ನನ್ನು ನಂಬ್ತೇನೆ ಅಂತೇಳಿ ಸ್ತೋತ್ರ ಮಾಡ್ತಾ ಇರು ಸಾಕು. ಪ್ರಿಯರು, ಈ ರೀತಿ ಹೇಳ್ಕೊಟ್ಟು ಬಂದ ಮೇಲೆ ಕೊನೆಗೆ ನಾನು ಹೇಳ್ಕೊಟ್ಟು ಬಂದಿದ್ದೆ. ಕಳೆದ ಸಾರಿ ಹೇಳಿದ್ದೆ ನಾನು, ನೀನು ಆತನ ಊಟ ಮಾಡುವಾಗ, ಆತನ ನೀರು ಕುಡಿಯುವಾಗ, ಯೇಸುವೆ ಈ ನೀರು ನಿನ್ನ ರಕ್ತವಾಗಿ ಮಾರ್ಪಡಲಿ, ಈ ಆಹಾರ ನಿನ್ನ ಶರೀರವಾಗಿ ಮಾರ್ಪಡಲಿ. ಆತನು ಭುಜಿಸುವಾಗ, ಆತನು ಇದನ್ನು ಕುಡಿಯುವಾಗ ನಿನ್ನ ರಕ್ತ ಆತನಲ್ಲಿ ಸಂಚಾರವಾಗಲಿ ಅಂತೇಳಿ ನಿನಗೆ ಹೆಂಗೆ ಬರುತ್ತೋ ಹಾಗೆ ಪ್ರಾರ್ಥನೆ ಮಾಡಿ ಕೊಡು ಅಂತೇಳಿ. ಪ್ರಿಯರೇ, ಆಕೆ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ್ಲು, ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದ್ಲು, ನಂಬಿಕೆ ಇಡಲಿಕ್ಕೆ ಶುರು ಮಾಡಿದ್ಲು. 1 ವರ್ಷ ಯಾವ ಬದಲಾವಣೆಗಳು ಇಲ್ಲ. ಎಷ್ಟು ವರ್ಷ ನಾವು ಹೆಂಗಿದ್ದೀವಿ ಅಂದರೆ, ನಾವೆಲ್ಲ ಹೆಂಗಿದ್ದೀವಿ ಅಂದರೆ, ಇವತ್ತು ಪ್ರೇಯರ್ಗೆ ಬಂದುಬಿಟ್ಟು ಮಧ್ಯಾಹ್ನ ಎಲ್ಲ ಆಗೋಗ್ಬಿಡ್ಬೇಕು ನಮಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಕ್ರಿಕೆಟ್ ಮೊದಲು 73 ಓವರ್ ಆಡ್ತಾಯಿದ್ರು, ಟೆಸ್ಟ್ ಮ್ಯಾಚ್. ಆಮೇಲೆ ಅದನ್ನು ಟೆಸ್ಟ್ ಮ್ಯಾಚ್ಗೆ ಇದೇ ಇರಲಿಲ್ಲ, 1 ಡೇ ಮ್ಯಾಚೇ 73 ಓವರ್ ಏನೋ ಆಡ್ತಾ ಇದ್ರಂತೆ, ನಂಗೆ ಗೊತ್ತಿಲ್ಲ. ಆಮೇಲೆ 50 ಓವರ್ ಆಯಿತು. ಇವತ್ತೇನಾಗಿದೆ, 20-20 ಆಗಿಬಿಟ್ಟಿದೆ. ಹಂಗಾಗ್ಬಿಟ್ಟಿದೆ ಇವತ್ತು ಧ್ಯಾನಗಳು. ಬಂದ ತಕ್ಷಣ ಆಗ್ಬಿಡ್ಬೇಕೆಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ಸ್ಟಂಟ್ ಅದು ಆಗಲ್ಲ. ದೇವರ ಯೋಜನೆ ಏನಿದೆಯೋ ಅದೇ ಆಗೋದು. ನೀವು ಅವರಲ್ಲಿ ವಿಶ್ವಾಸಿಗಳಾಗಿ ವಿಶ್ವಾಸದಲ್ಲಿ ಇರಬೇಕು. ಈಕೆ 1 ವರ್ಷ ಪ್ರಯತ್ನ ಪಟ್ಲು, ಏನೂ ಆಗಲಿಲ್ಲ. ಫೋನ್ ಮಾಡ್ತಾ ಇದ್ಲು ಆಕೆ, ತೆಲುಗು ಮಾತಾಡುವಂಥ ಸಹೋದರಿ, ಅನ್ನ ಏಮಿ ಕಾಲೇದನ್ನ ಅಂತ. ಭಯಪಡಬೇಡ, ಪ್ರಾರ್ಥನೆ ಮಾಡು. 1 ವರ್ಷ ಆಯಿತು, 1 ವರ್ಷ 2 ತಿಂಗಳಾಯಿತು, 4 ತಿಂಗಳಾಯಿತು, 1.5 ವರ್ಷ ಆಯಿತು. ಒಂದು ಸಂಜೆ ಫೋನ್ ನನಗೆ, ಗೊಳು ಅಂತ ಕಣ್ಣೀರು. ಆ ಗೋಳಾಟ ಹೆಂಗಿತ್ತು ಅಂದರೆ, ಯಾರಾದರೂ ಸತ್ತೋದ್ರೆ ಅಳ್ತಾರಲ್ವ, ಆ ರೀತಿ ಇತ್ತು ಗೋಳಾಟ. ನನಗೆ ಫಿಕ್ಸ್ ಆಗೋಯ್ತು, ಯಾರೋ ಒಬ್ಬರು ಹೋಗ್ಬಿಟ್ಟಿದ್ದಾರೆ, ಅವನು ಕುಡಿದು ಹೋಗಿದ್ದಾನೆ, ಇಲ್ಲ ಒಡೆದು ಏನೋ ಮಾಡಿದ್ದಾನೆ, ಅದಕ್ಕೆ ಈಕೆ ಈ ರೀತಿ ಅಳ್ತಾ ಇದ್ದಾಳೆ ಅಂತೇಳಿ. ಸರಿ, ನಾನು ಬರ್ತೀನಿರಮ್ಮ ಅಂತೇಳಿ ಎದ್ದು ಬಿದ್ದು ಹೋದೆ. ನಾನು ಹೋದಾಗ ಫಸ್ಟ್ ನೋಡಿದ್ದು ನಾನು, ಯಾರನ್ನ ಬಿದ್ದು ಸತ್ತೋಗಿದ್ದಾರಾ ಅಂತಾನೆ. ಆದರೆ ದೇವ್ರ ದಯದಿಂದ ಯಾರೂ ಇರಲಿಲ್ಲ, ಸತ್ತಿರಲಿಲ್ಲ, ಒಬ್ಬಳೇ ಇದ್ಲು. ಆಮೇಲೆ ಅಳ್ತಾನೆ ಇದ್ದಾಳೆ, ಅಣ್ಣಯ್ಯ ಅಂತೇಳಿ ಅಳ್ತಾನೆ ಇದ್ದಾಳೆ, ಅಣ್ಣಯ್ಯ ಅಂತಾಳೆ, ಅಳ್ತಾಳೆ. ಸಿಟ್ಟು ಬಂದು ನಾನೇ ಹೇಳಿದೆ, ಹೇಳಿಬಿಟ್ಟು ಅಳು, ನಿಲ್ಲಿಸು, ಹೇಳು, ಇಲ್ಲ ಆಮೇಲೆ ಅಳು, 2ರಲ್ಲಿ 1 ಮಾಡು. ಆಮೇಲೆ ಹತ್ಕೊಂಡೆ ನನ್ನ ಏಸಯ್ಯ ನನ್ನ ಮಗನನ್ನು ಸರಿ ಮಾಡಿಬಿಟ್ರು, ನನ್ನ ಗಂಡನನ್ನು ಸರಿ ಮಾಡಿಬಿಟ್ರು. ಎಷ್ಟು ಸಂತೋಷ ಆಕೆಯಲ್ಲಿ, ಎಷ್ಟು ಸಮಾಧಾನ ಆಕೆಯಲ್ಲಿ. ಆದರೆ ಕ್ರೈಸ್ತ ಕುಟುಂಬಗಳಾಗಿ ಬಂದಿರುವ ನಮ್ಮ ಪ್ರಾರ್ಥನೆಗಳು ಕೇಳಲ್ವ ದೇವರು? ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲ್ವ ದೇವರು? ನಾವು ನಿಜವಾಗ್ಲೂ ಆತನ ಮಕ್ಕಳಾಗಿ ನಾವು ಕಾರ್ಯ ಮಾಡ್ತಾ ಇಲ್ಲ, ಅವರಲ್ಲಿ ವಿಶ್ವಾಸ ಇಟ್ಟಿಲ್ಲ. 1.5 ವರ್ಷಗಳ ಕಾಲ ನೊಂದ್ಕೊಂಡಿಲ್ಲ ಅವಳು. ಕೇಳಿದ್ಲು, ಯಾಕಾಗಿಲ್ಲ. ಆದರೆ ನಿರಾಶೆಳಾಗಲಿಲ್ಲ. ಅವಳೇನು ಮಾಡಿದ್ಲು, ಅದನ್ನು ಕಂಟಿನ್ಯೂ ಮಾಡಿದ್ಲು. ಪ್ರಿಯ ಸಹೋದರಿ, ಇವತ್ತು ಕೂಡ ನಾನು ಆ ಮಾರ್ಗವಾಗಿ ನಾನು ಹೋಗ್ತೀನಿ ದಿನ. ಆ ಮಾರ್ಗದಲ್ಲಿ ಬಾರ್ ಇದೆ, ಆ ಬಾರ್ ಹೆಸರು ವಿಜಯಲಕ್ಷ್ಮಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಆ ಬಾರಲ್ಲಿ 4 ಜನ ಹೋಗಿ ಕುಡಿಲಿಕ್ಕೆ ಕುತ್ಕೊಂಡಾಗ 4 ಜನ ಗ್ಲಾಸ್ಗೆ ಹಾಕ್ಕೊಂಡ್ರು. ಆದರೆ ಇವನು ಎತ್ಕೊಂಡು ಗ್ಲಾಸಲ್ಲಿ ಕುಡಿಲಿಕ್ಕೆ ಹೋದಾಗ ರಕ್ತದ ವಾಸನೆ. ಆ 3 ಜನ, ನನ್ನ ಮಗನೇ ಡ್ರಾಮಾ ಮಾಡಬೇಡ, ಕುಡಿಲಿ, ನಾನು ಕುಡಿದು ನೋಡ್ತೀನಿ ಅಂತೇಳಿ ಆ ಗ್ಲಾಸನ್ನು ತಗೊಂಡು ಇವನು ಕುಡ್ದಾಗ ಏನೂ ಇಲ್ಲ. ಇವನು ಗ್ಲಾಸ್ ಹಾಕಿದ್ದನ್ನು ಅದನ್ನು ಕೊಟ್ಟರೆ ಅದು ರಕ್ತದ ವಾಸನೆ, ವಾಮಿಟ್ ಬರ್ತಾ ಇದೆ ಇವನಿಗೆ, ಕುಡಿಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅವನು ಅವತ್ತು ಬೇಗ ಮನೆಗೆ ಹೋದ. ಅವನಿಗೆ ಹೇಳ್ದ, ನನಗೆ ಯಾಕೋ ವಾಮಿಟ್ ಬರ್ತಾ ಇದೆ, ನನಗೇನು ಕುಡಿಬೇಕು ಅನ್ನಿಸ್ತಾ ಇಲ್ಲ, ನನಗೆ ಊಟ ಕೊಡು, ಊಟ ಮಾಡಿ ನಾನು ಮಲ್ಕೊಳ್ತೀನಿ ಅಂತೇಳಿ. ಪ್ರಿಯ ಸಹೋದರಿ, ಆಕೆ ನಿಜವಾಗಲೂ ನನ್ನ ದೇವರು ಜೀವಂತವಾಗಿದ್ದಾರೆ. ಎಷ್ಟೋ ಪ್ರಯತ್ನ ಪಟ್ಟೆ, ಎಲ್ಲೂ ಕೂಡ ಸಾಧ್ಯವಾಗಲಿಲ್ಲ. ಆದರೆ ದೊಡ್ಡ ಪ್ರಾರ್ಥನೆಯನ್ನು ಮಾಡಲಿಲ್ಲ. ಯೇಸುವೆ
ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ನಿನ್ನ ರಕ್ತವಾಗಲಿ ನಿನ್ನ ಮಾಂಸವಾಗಲಿ ಅಂತೇಳಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿದ್ದಕ್ಕೆ ನನ್ನ ಕುಟುಂಬದಲ್ಲಿ ಇಷ್ಟು ದೊಡ್ಡ ಅದ್ಭುತ ಕಾರ್ಯವನ್ನು ದೇವರು ಮಾಡಿದ್ದಾರಲ್ವಾ. ಇನ್ನು ಮೇಲೆ ನಾನು, ನನ್ನ ಗಂಡ, ನನ್ನ ಮಕ್ಕಳು 4 ಜನ ಯೇಸುವಿಗೆ ಸೇವೆ ಮಾಡ್ತೇವೆ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ಕೂಡ ಅವರು ಒಂದು ಸಭೆಗೆ ಹೋಗ್ತಾರೆ. ಇವತ್ತು ಕೂಡ ಅವರು 4 ಜನ, ಪ್ರಿಯ ಸಹೋದರ ಸಹೋದರಿ, 4 ಜನ ಅವರು ಎಲ್ಲಾದರೂ ಕನ್ವೆನ್ಷನ್ ಆದರೆ 4 ಜನ ಮನೆ ಮನೆಗೆ ಹೋಗಿ ಯೇಸು ನಿಮ್ಮನ್ನು ಕರೀತಾರೆ, ನಿಮ್ಮ ಕುಟುಂಬವನ್ನು ಯೇಸು ಆಶೀರ್ವದಿಸ್ತಾರೆ, ಯೇಸು ಬಳಿಗೆ ಬನ್ನಿ ಅಂತೇಳಿ ಎಲ್ರಿಗೂ ಒಂದು ಪಾಂಪ್ಲೆಟ್ ಹಚ್ಚಿ ಹೋಗ್ತಾ ಇರ್ತಾರೆ. ಸುವಾರ್ತೆ ಮಾಡ್ತಿದ್ದಾರೆ. ಅವರಿಗೆ ಕೊಟ್ಟ ಕಾರ್ಯವನ್ನು ಅವರು ಮಾಡ್ತಿದ್ದಾರೆ. ಇವತ್ತು ನಮ್ಮ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಕಾರಣ ಯೇಸು ಇಲ್ಲ. ಪ್ರಿಯರ, ಯೇಸು ಇಲ್ಲದ ಕುಟುಂಬ ಅದು ನರಕನೇ. ಯೇಸು ಇಲ್ಲದ ಕುಟುಂಬ ಅದು ನರಕನೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೀವು ತೀರ್ಮಾನ ಮಾಡಿ, ಒಳ್ಳೆಯ ಮರ ಒಳ್ಳೆಯ ಫಲವನ್ನು ಕೊಡ್ತದೆ. ಆ ಒಳ್ಳೆಯ ಮರ ನಾನು ಹಾಕ್ತೀನಿ ಫಸ್ಟು. ನಾವೇನು ಗೊತ್ತಾ, ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ, ಇನ್ಮೇಲೆ ಗಂಡನ ಬಿಡಿ, ನಾನು ಸರಿ ಆಗ್ತೀನಂತ ಯೋಚನೆ ಮಾಡಿ. ಗಂಡನಾದವನು ನಾನು ಸರಿ ಆಗ್ತೀನಂತ ಯೋಚನೆ ಮಾಡಿ. ಆಗ ಇಬ್ಬರು ಸರಿ ಆಗ್ತೀರಾ. ನೀವಿಬ್ಬರು ಸರಿ ಆದರೆ, ನೀವಿಬ್ಬರು ಸರಿಯಾಗಿ ಒಂದು ಮಂಡಿಯೂರಿ ದೇವ್ರಿಗೆ ಸ್ತೋತ್ರ ಮಾಡಿದ್ರೆ, ಹೇಗೆ ಜೈಲಲ್ಲಿ ಪೌಲಸೆಲ್ಲರು ಸ್ತುತಿಸುವಾಗ ಅವರ ಸ್ತುತಿಗೆ ದೇವರು ಪರಲೋಕದಿಂದ ಇಳಿದು ಬಂದರೋ, ಗಂಡ ಹೆಂಡತಿ ವಾಕ್ಯ ಹೇಳ್ತದೆ, ಇಬ್ಬರು ಒಂದು ಮನಸ್ಸುಳ್ಳವರಾಗಿ ನೀವು ಈ ಲೋಕದಲ್ಲಿ ಯಾವುದಕ್ಕಾಗಿ ಪ್ರಾರ್ಥಿಸ್ತೀರೋ ಅದನ್ನು ಸ್ವರ್ಗಲೋಕದಲ್ಲಿ ತಂದೆಯ ಮುಖಾಂತರ ನೆರವೇರಿಸ್ತೀನಂತ ಪ್ರಾಮಿಸ್ ಮಾಡಿದ್ದಾರೆ. ಗಂಡ ಹೆಂಡತಿ ಒಳ್ಳೆಯ ಮರಗಳಾಗಿ ಮೊಣಕಾಲೂರಿ ದೇವರಿಗೆ ಸ್ತೋತ್ರ ಮಾಡೋದನ್ನು ಶುರು ಮಾಡಿ, ನಿಮ್ಮ ಪ್ರಾರ್ಥನೆಯ ಫಲವಾಗಿ ನಿಮ್ಮ ಮನೆಯಲ್ಲಿ ದಾರಿ ತಪ್ಪಿದ ನಿಮ್ಮ ಮಕ್ಕಳು ಯೇಸುವಿನ ಮಾರ್ಗಕ್ಕೆ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ನಿಮ್ಮ ಪ್ರಯತ್ನ ಇಲ್ಲದೆ ಕೆಲಸ ಆಗೋದಿಲ್ಲ. ಅದರಿಂದ ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿ, ನಾವೆಲ್ಲರೂ ಕೂಡ ಒಂದು ತೀರ್ಮಾನ ತಗೊಳ್ಳೋಣ. ಇಲ್ಲ, ನನ್ನ ಕುಟುಂಬವನ್ನು ಯೇಸು ವಾಕ್ಯದಿಂದ ನಾನು ಯೇಸುವಿನ ಕಡೆಗೆ ನಡೆಸ್ತೇನೆ, ಯೇಸುವಿನ ಮಾರ್ಗದಲ್ಲಿ ನನ್ನ ಕುಟುಂಬವನ್ನು ನಾನು ನಡೆಸ್ತೇನೆ. ಈ ಒಂದು ತೀರ್ಮಾನದೊಂದಿಗೆ ಎದ್ದು ನಿಲ್ಲೋಣ. ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ಗಂಡನಾಗಿ ದೇವರ ವಾಕ್ಯದ ಹಾದಿಯಲ್ಲಿ, ದೇವರ ವಾಕ್ಯದ ಮಾರ್ಗದಲ್ಲಿ ನಾನಿದ್ದೀನ, ಹೆಂಡತಿಯಾಗಿ ನಾನು ದೇವರ ವಾಕ್ಯದಲ್ಲಿ ಇದ್ದೀನ, ಒಂದು ಸ್ವಲ್ಪ ನೀವೇ ಅವಲೋಕನ ಮಾಡಿ ನೋಡಿ. ದೇವರ ವಾಕ್ಯದಲ್ಲಿ ಇರೋರಿದ್ದರೆ ಭಾಳ ಸಂತೋಷ. ಇನ್ನೂ ಹೆಚ್ಚಾಗಿ ದೇವರನ್ನು ಪ್ರೀತಿಸಿ ವಾಕ್ಯದಂತೆ ಜೀವಿಸ್ರಿ. ಒಂದು ವೇಳೆ ವಾಕ್ಯದಲ್ಲಿ ಇಲ್ಲದೆ ಗಂಡ ಇಲ್ಲಿದ್ದರೆ, ಹೆಂಡತಿ ಇಲ್ಲಿದ್ದರೆ ಒಂದು ಕ್ಷಮೆಯನ್ನು ಕೇಳಿ, ಯೇಸುವೆ, ನನ್ನ ಅಜ್ಞಾನದಿಂದ, ನನ್ನ ಬುದ್ಧಿಹೀನತೆಯಿಂದ ನನ್ನ ಕುಟುಂಬವನ್ನು ನಾನು ಕಟ್ಟಲಿಲ್ಲ, ನನ್ನ ಕುಟುಂಬವನ್ನು ನಾನು ಬೆಳೆಸಲಿಲ್ಲ. ಈ ಒಂದು ವಾಕ್ಯಗಳ ಮುಖಾಂತರ ಇನ್ನು ಮುಂದೆ ನಿನ್ನ ಜ್ಞಾನದಿಂದ ನಾನು ತುಂಬಿ ನನ್ನ ಮನೆಯನ್ನು ನಿನ್ನ ವಾಕ್ಯದಿಂದ ಕಟ್ಟಿಕೊಳ್ಳುತ್ತೇನೆ. ಒಂದು ದಿವಸ ನಾನು ನನ್ನ ಮನೆಯನ್ನು ನಿನ್ನ ವಾಕ್ಯದಿಂದ ಕಟ್ಟಿ ಇದೋ ಇಲ್ಲಿ ಬಂದು ನಾನು ಸಾಕ್ಷಿ ಹೇಳ್ತೇನೆ, ನಿನ್ನ ನಾಮ ಮಹಿಮೆಯನ್ನು ಘನಪಡಿಸ್ತೇನೆ. ನಾನು ನನ್ನ ಕುಟುಂಬವು ಸರ್ವೇಶ್ವರನನ್ನೇ ಸೇವೆ ಮಾಡುತ್ತೇವೆ ಎಂಬಂತೆ ನಿನ್ನ ನಾಮ ನನ್ನ ಕುಟುಂಬದ ಮುಖಾಂತರ ಪ್ರಕಟಪಡಿಸುತ್ತೇನೆ ಎಂಬ ಆ ವಿಶ್ವಾಸದಿಂದ 2 ಕರಗಳನ್ನು ಸ್ವರ್ಗದ ಕಡೆಗೆ ಚಾಚಿ ಜೋರಾಗಿ ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದಯವಿಟ್ಟು ಈಗ ಊಟ